ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮ ಸಾನ್ನಿಧ್ಯ ದೇವರು ಅನುಗ್ರಹಕಾರಕನಾದಂಥ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನು ಮನಸಃ ಧ್ಯಾನಿಸಿ ನನ್ನ ಕರ್ತವ್ಯ ಅಂತ ನಿಮ್ಮ ಮುಂದೆ ನಿಂತಿದ್ದೇನೆ. ಕಳೆದ 40-42 ವರ್ಷಗಳಿಂದ ಯಕ್ಷಗಾನ ರಂಗದಲ್ಲಿ ತೊಡಗಿಸಿಕೊಂಡಂಥ ನನ್ನ ಬಗ್ಗೆ ನೀವೆಲ್ಲರೂ ತಿಳಿದವರು. ಈ ಮಧ್ಯೆ ನನಗೊಂದು 60 ಆಗುವಾಗೊಂದು ಕಲಾ ಮಾತೆಗೆ ನಾನೇನು ಕೊಟ್ಟಿಲ್ಲ, ಆ ಕಲಾರಂಗಕ್ಕೆ ನಾನೇನು ಕೊಟ್ಟಿದ್ದೇನೆ ಅಂತ ಒಂದು ಸಂದೇಶ ಬಂದು ಅದರ ನಿವಾರಣೆಗಾಗಿ ಅದು ಕಿಂಚಿತ್ತಾದರೂ ಅದರಿಂದ ಪಡೆದಷ್ಟನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೂ ತಕ್ಕ ಮಟ್ಟಿಗಾದರೂ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕು ಅಂತ ನನ್ನ ಆತ್ಮೀಯರಲ್ಲಿ ಕೇಳಿಕೊಂಡ ಸಂದರ್ಭದಲ್ಲಿ ಎಲ್ಲರೂ ಕೈ ಜೋಡಿಸಿದರು. ನಾನು ಯಾರಿಗೆ ಕೃತಜ್ಞತೆ ಹೇಳುವಂತ ಅರ್ಥ ಆಗುವುದಿಲ್ಲ ನನಗೆ. ಹಾಗಾಗಿ ನಾನು ಚಿಕ್ಕ ಕಾರ್ಯಕ್ರಮ ಅಂತ ಹೊರಟು ಈಗ ಒಂದು ದೊಡ್ಡ ಕಾರ್ಯಕ್ರಮವಾಗಿ ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಾನು ನಿಲ್ಲುವಂತಹ ಒಂದು ಸೌಭಾಗ್ಯ ನನ್ನ ಕಲಾ ಮಾತೆ ಸುಬ್ರಹ್ಮಣ್ಯ ದೇವರು ನನಗೆ ಒದಗಿಸಿಕೊಟ್ಟು. ನಾನು ಯಾರನ್ನೆಲ್ಲ ಹೋಗಿ ಕೇಳಿಕೊಂಡೆ, ನಾ ಪುಣ್ಯಾತ್ಮರು ನನ್ನ ಬಗ್ಗೆ ಅನುಗ್ರಹ ಬುದ್ಧಿ ಉಳ್ಳವರಾಗಿ ಬಂದಿದ್ದಾರೆ ಎಂಬುದು ನನಗೆ ತುಂಬ ಹೃದಯ ತುಂಬಿದೆ. ಈಗ ನಾನು ಕಾರ್ಯಕ್ರಮ ಮಾಡುವುದಿದ್ರೆ ನನ್ನ ಬಾಲಣ್ಣ, ನನ್ನ ಲಕ್ಷ್ಮೀನಾರಾಯಣ ಶರಣರು ಬರಲೇಬೇಕು ನನಗೆ. ಯಾಕಂದರೆ ಕಟೀಲು ಮೇಳದಲ್ಲಿ ಕಳೆದ 20 ವರ್ಷಗಳಲ್ಲಿ ನಾನು ತಿರುಗಾಟ ಮಾಡಿದವನು, ಒಂದೆರಡಲ್ಲ 20 ವರ್ಷ ಕಟೀಲಿನಲ್ಲಿದ್ದೆ ನಾನು. 2ನೇ ಮೇಳ, 1ನೇ ಮೇಳ, 4ನೇ ಮೇಳ. ವಿಪುಲವಾದಂತಹ ಅವಕಾಶವನ್ನು ವೇದಿಕೆಯಲ್ಲಿ ಮಾಡಿಕೊಟ್ಟಂತಹ ಒಂದು ಮೇಳ ಅದು. ನನ್ನ ಬೇರೆ ಬೇರೆ ಪಾತ್ರಗಳಿಗೆ ಬೇಕಾದಂತಹ ವೇದಿಕೆಯನ್ನು ಒದಗಿಸಿಕೊಟ್ಟಂತಹ ಒಂದು ವೇದಿಕೆ, ನನ್ನ ಅನುಗ್ರಹಿಸಿದಂತಹ ಮಹಾತಾಯಿ. ಕಲಾರಂಗದಲ್ಲಿ ನನ್ನನ್ನು ಬಹಳಷ್ಟು ಮಂದಿಗಳು ಗುರುತಿಸಿಕೊಳ್ಳುವುದಕ್ಕೆ ಕಾರಣವಾದಂತಹ ಒಂದು ರಂಗ. ಲಕ್ಷ್ಮೀನಾರಾಯಣ ಶರಣರನ್ನೇ ನಾನು ಯಾಕೆ ಬಯಸ್ತೇನೆ ಅಂತಂದರೆ, ನಾನು ಮೇಳಕ್ಕೆ 84ರಲ್ಲಿ ಸೇರುವಾಗ ಅವನ ತೀರ್ಥರೂಪರಿದ್ದರು. ಕೀರ್ತಿ ಶೇಷರಾದಂತಹ ಗೋಪಾಲಕೃಷ್ಣ ಶರಣರು ಅತ್ಯಂತ ಅನುಗ್ರಹ ಬುದ್ಧಿ ಕಲಾವಿದರಲ್ಲಿ ಅವರಿಗೆ ಯಾವಾಗಲೂ ತನ್ನಲ್ಲಿದ್ದದನ್ನೆಲ್ಲ ಕಲಾವಿದರಿಗೆ ಕೊಡ್ತಿದ್ರು ಅವರು. ಆ ಬಾಲ್ಯದಲ್ಲಿ ನಾನು ಅವರನ್ನು ನೋಡಿದೆ. ಅದೇ ಗುಣವನ್ನು ಹೊಂದಿದಂಥ ಅವರ ತಂದೆಯಂತೆ ಮಗ. ನಾನು ಕರ್ನಾಟಕಕ್ಕೆ ಬಂದು ಒಂದು ಮನೆ ಕಟ್ಟಬೇಕು ಅಂತಾದರೆ ಕಾರಣ ಈ ಪುಣ್ಯಾತ್ಮ. ಮುಂದಿನ ದೇವರ ಮುಂದೆ ಕಣ್ಣೀರಾಗ್ತಾ ಇದ್ದೆ. ಏನು ಅಂತ ಕೇಳಿದರು. ನನಗೊಂದು ಮನೆ ಆಗಲಿಲ್ಲ ದೇವರೇ ಅಂತ ಹೇಳಿದೆ. ಆವಾಗ ಒಂದು ದೇವರ ಗರ್ಭಗುಡಿಯೊಳಗೆ ಹೋಗಿ ಪ್ರಸಾದ ತಂದು ನನ್ನ ಕೈಗೆ ಹೀಗೆ ಬಲಾತ್ಕಾರವಾಗಿ ಇಟ್ಟು ಹೇಳಿದರು, ಹೋಗು ಮನೆ ಆಗ್ತದೆ ನಿಮಗೆ. ಅವರ ನುಡಿಯಿಂದ ನಾನು ಮನೆ ಮಾಡಿದೆ. ನನ್ನ ಮನೆಗೆ ಮೊದಲು ಬಂದದ್ದೇ ಅವರು. ಮೊದಲನೇ ದಿವಸ ವಾಸ್ತು ಇತ್ಯಾದಿ ಕಾರ್ಯಕ್ರಮಗಳಿಗೆ ಪುರೋಹಿತರು ಬರೋದಕ್ಕೆ ಮೊದಲೇ ಸಾಯಂಕಾಲ ಬಂದು, ನನಗೆ ನಾಳೆ ಒಂದು ಕಾರ್ಯಕ್ರಮ ಉಂಟು, ಇವತ್ತು ಬರ್ತೇನೆ ಅಂತ ನನ್ನ ಮನೆಗೆ ಪ್ರವೇಶ ಕಟೀಲು ದೇವರು ಬಂದಾಗೆ ಬಂದಿದ್ದಾರೆ. ಆ ಪುಣ್ಯಾತ್ಮ ನನ್ನನ್ನು ಅನುಗ್ರಹಿಸಿ ಹೋಗಿದ್ದಾರೆ. ನಾನು ಕೊಟ್ಟದನ್ನು ಏನು ಪಡೆಯಲಿಲ್ಲ, ಅವರೆಲ್ಲ ನನಗೆ ಮರಳಿ ಕೊಟ್ಟೋದು. ಹಾಗೆ ಅವರು ಅನುಗ್ರಹಿಸಿದ್ರಲ್ಲಿ ನಾನಿದ್ದೇನೆ. ನಾನು ಬೇರೆ ಮೇಳಗಳಲ್ಲಿ ತಿರುಗಾಟ ಮಾಡುತ್ತಿದ್ರು, ಈಗಲೂ ಅವರ ಬಗ್ಗೆ ಅತ್ಯಂತ ಗೌರವ ನನಗೆ. ಆ ಗೌರವದಿಂದ ನಾನು ಮಾಡುವ ಸಭೆಗೆ ಆಶೀರ್ವಚನ ಮಾಡಲಿಕ್ಕೆ ನನ್ನ ಆಶ್ರಣರೇ ಬರಬೇಕು ಅಂತ ಕೇಳಿಕೊಂಡಾಗ ಸಂತೋಷದಲ್ಲಿ ಬರ್ಬೇಡಿ, ಯಾಲ ಹೋಗಿ ಬರ್ಬೇಕಂತೆ ಹೇಳಿದಂತೆ ಸಮಯಕ್ಕೆ ಮೊದಲೇ ಬಂದಿದ್ದಾರೆ. ಉಳಿದವರಾಗಲ್ಲ, ಎಷ್ಟು ಅರ್ಧ ಗಂಟೆ ಮೊದಲು ಬಂದು ಕೂತು ಕಾರ್ಯಕ್ರಮ ವೀಕ್ಷಿಸಿದ್ದಾರೆ. ಅವರಿಗೆ ನಾನು ನನ್ನ ಮನೆ, ನನ್ನ ಜೊತೆಗೆ ಕೈ ಜೋಡಿಸಿದ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ. ಆಮೇಲೆ ಕುಡುಪು ನರಸಿಂಹ ತಂತ್ರಿಗಳು, ಅವರ ಬಗ್ಗೆ ಹೇಳುವುದಿದ್ರೆ ಅವರು ನನಗೆ ಒಬ್ಬರು ಮನೆಯವರಾಗಿ, ನನ್ನ ಹಿರಿಯ. ನನ್ನನ್ನು ಅವರು ಸುಬ್ರಾಯ ದೇವರೇ ಅಂತ ಹೇಳೋದು, ನಾನು ಅವರನ್ನು ನನ್ನ ನರಸಿಂಹ ದೇವರೇ ಅಂತ ಹೇಳೋದು. ನನಗೆ ನರಸಿಂಹ ದೇವರು ಕುಲದೇವರು. ಅವರು ಆರಾಧನೆ ಮಾಡೋದಲ್ಲಿ ಸುಬ್ರಾಯ ದೇವರಲ್ಲಿ, ಉಡುಪಿನಲ್ಲಿ ಜಾನೆ ಸುಬ್ರಾಯ ದೇವರು ಅಂತ ಎಡ್ಡೆ ನರಸಿಂಹ ದೇವರು ಅಂತ ಹೇಳುವುದು. ಯಾವುದು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂದರೆ, ಪ್ರತಿ ಷಷ್ಠಿ ದಿವಸ ನಾನು ಸೆಟ್ ಮಾಡಿ ಅಲ್ಲಿ ಆಟ ಮಾಡ್ತಿದ್ದೆ ಉಡುಪಿನಲ್ಲಿ. ಈಗ ಕೆಲವು ವರ್ಷಗಳದ್ದಿಲ್ಲ, ಅದಕ್ಕೆ ಅವರು ಬೈತಾರೆ ನನಗೆ. ಅವರು ಎಲ್ಲಿ ಕಂಡರು ಚೌಕಿಗೆ ಬಂದು ಒಮ್ಮೆ ಮಾತನಾಡಿಸಿ ಒಮ್ಮೆ ಬೀಳಿಯ ಕವಳ ಹಾಕದೆ ಅವರು ನನ್ನ ಮಾತಾಡದೆ ಹೋಗುವುದಿಲ್ಲ. ಕವಳ ಹಾಕ್ತಾರೆ ಎಂಬ ಕಾರಣಕ್ಕಾಗೆಲ್ಲ, ಒಬ್ಬ ನನ್ನ ಬಂಧು ಎಂಬ ನೆಲೆಯಲ್ಲಿ ಮಾತನಾಡುವಂತಹ ಕುಡುಪು ನರಸಿಂಹ ತಂತ್ರಿಗಳು ಸಭೆಗೆ ಬರಬೇಕು ಅಂತ ಬಯಸಿದೆ, ಅದು ಈಡೇರಿದೆ. ಅವರಿಗೆ ನನ್ನ ಹೃದಯ ತುಂಬಿದ ಸ್ವಾಗತ. ಆಮೇಲೆ ಕ್ಷೇತ್ರದ ಈ ಕಾಮಂಜೆ ಕ್ಷೇತ್ರ ಇಷ್ಟು ಉನ್ನತಿ ಸಾಧಿಸಬೇಕು ಅಂತಾದರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಈ ಕ್ಷೇತ್ರದ ಪ್ರತಿಯೊಂದು ಚಟುವಟಿಕೆಗಳಲ್ಲಿಯೂ
ತನ್ನದಾದಂಥ ವಕೀಲಿ ವೃತ್ತಿಯ ಮಧ್ಯೆಯೂ ಬಿಡುವು ಮಾಡಿಕೊಂಡು ಕೆಲಸವನ್ನು ಪೂರೈಸುತ್ತಿರುವಂತಹ ಎಲ್ಲ ಪರ್ವಕಾಲಗಳಲ್ಲಿ ಇವರಿಗೆ ಆಗಮಿಸಿ ಇಲ್ಲಿಯ ಚಟುವಟಿಕೆಗಳನ್ನು ಗಮನಿಸಿ ತಾನೂ ಅದರಲ್ಲಿ ಸೇರಿಕೊಂಡು ಆಮೇಲೆ ಉಡುಪಿಗೆ ಹೋಗಿ ತನ್ನ ಉಳಿದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಒಬ್ಬ ಶ್ರೇಷ್ಠ ನ್ಯಾಯವಾದಿ, ಒಬ್ಬ ಶ್ರೇಷ್ಠ ಸಂಘಟಕ ಶ್ರೀಯುತ ಶಶೀಂದ್ರ ಕುಮಾರರು, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಡಳಿತ ಮುಕ್ತೇಶ್ವರರು, ಅವರಿಗೆ ನನ್ನ ಹೃದಯ ತುಂಬಿದ ಸ್ವಾಗತ. ಆಮೇಲೆ ಹಿರಿಯರು, ಸಂಸ್ಕೃತ ವಿದ್ವಾಂಸರು, ಅತ್ಯಂತ ವಿನಯಗುಣ ಸಂಪನ್ನರು, ನನ್ನನ್ನು ನಿತ್ಯ ಮಾತನಾಡಿ ಸಂಗ್ರಹಿಸುವಂತಹ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತಹ ಶ್ರೀ ಡಾಕ್ಟರ್ ಯಾಜಿ ನಿರಂಜನ ಭಟ್, ಇವರಲ್ಲಿ ಕೇಳಿಕೊಂಡ ಕಾಲಕ್ಕೆ ಸಂತೋಷ. ನಾನಿಲ್ಲೇ ಇದ್ದೇನೆ, ನಮ್ಮದೇ ಅಲ್ವಾ ಅಂತ ಹೇಳ್ತಾರೆ. ಬೆಳಿಗ್ಗಿಂದಲೇ ಹೇಳಿದೆ, ನಾನು ಇದ್ದೇನೆ ಅಂತ ಒಬ್ಬ ಹೃದಯವಂತನಿಗೆ ನನ್ನ ಹೃದಯ ತುಂಬಿದ ಸ್ವಾಗತ. ಆಮೇಲೆ ಯಕ್ಷಗಾನ ಕಲಾವಿದರ ಉನ್ನತಿಗಾಗಿಯೇ ಸಾಧಿಸಿ ಅದಕ್ಕಾಗಿ ಒಂದು ಸಂಸ್ಥೆಯನ್ನು ಕಟ್ಟಿ ತಾನು ಹೌದು ಹೇಳಿದ ಮಾತು ಅಂತ ತೋರಿಸಿಕೊಟ್ಟವರು ಶ್ರೀಯುತ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಇಷ್ಟು ಅದ್ಧೂರಿತನಕ್ಕೆ ಅವರು ಕಾರಣರು ಅಂತ ನಿಮಗೆಲ್ಲ ಈಗಲೇ ಗೊತ್ತಿರಬೇಕು. ನಾನು ಖಂಡಿತವಾಗಿ ಹೇಳ್ತೇನೆ, ನನಗಲ್ಲಿ ಏನೂ ನಾಚಿಕೆ ಇಲ್ಲ. ಅವರು ಬೆನ್ನು ತಟ್ಟಿ ಜೊತೆಗಿದ್ದ ಕಾರಣ ಈ ಕಾರ್ಯಕ್ರಮ ಅತ್ಯಂತ ಸಸೂತ್ರವಾಗಿ ಇಷ್ಟೊತ್ತು ಸಾಗಲಿಕ್ಕೆ ಸಾಧ್ಯವಾಗಿದೆ. ಅಂತಹ ಪಟ್ಲ ಸತೀಶ್ ಶೆಟ್ಟರಿಗೆ ನನ್ನ ಹಾರ್ದಿಕ ಸ್ವಾಗತ. ಆಮೇಲೆ ನೀವೆಲ್ಲರೂ ಆಗಿಂದಲೇ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ, ಮಧ್ಯಾಹ್ನದ ಹೊತ್ತಿಗೆ ಬಂದಿದ್ದೀರಿ, ಕೆಲವರು ಬರ್ತಾ ಹೋಗ್ತಾ ಇದ್ದೀರಿ. ಸಹೃದಯರಾದ ಗುಣವಂತರಾದಂತಹ ನಿಮಗೆಲ್ಲ ನನ್ನ ಹಾಗೂ ನನ್ನ ಜೊತೆಗೆ ನನ್ನ ಮನೆಯವರು ಜೊತೆಗೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥ ಎಲ್ಲ ನನ್ನ ಅಭಿಮಾನಿಗಳು ಅಂತ ಹೇಳುವಷ್ಟು ದೊಡ್ಡವನಲ್ಲ ನಾನು, ಬೇಕಾದರೆ ಅಭಿಮಾನಿ ದೇವರುಗಳು ಅಂತ ಹೇಳುವುದು. ಅಲ್ಲದೆ ನಾನೊಂದು ಗುರುಮನೆಗೆ ಗೌರವ ಅಂತ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇನೆ. ಆ ಗೌರವಕ್ಕೆ ಅರ್ಹರಾಗಿ ಯೋಗ್ಯರಾಗಿರುವಂತಹ ನನ್ನ ಗುರುವರೇಣ್ಯರು ಶ್ರೀಯುತ ಗೋಳಿಯೂರು ರಾಮಚಂದ್ರ ರಾಯರು ಸಪತ್ನೀಕರಾಗಿ ಮಕ್ಕಳನ್ನು ಜೊತೆ ಸೇರಿಸಿ ಎಷ್ಟು ಬೇಗ ಬಂದಿದ್ದಾರೆ ಅಂದರೆ ಆ ಮಹನೀಯನಿಗೆ ಇಲ್ಲಿದ್ರೆ ಕೈ ಮುಗಿತಾರೆ ಹೃದಯ ತುಂಬಿ. ಅವರ ಮನೆಯವರಿಗೆ ಕೂಡ ನನಗೆ ಹೃದಯ ತುಂಬಿದ ಅವರು ಬಂದದ್ದೇ. ಈಗ ಅಮ್ಮ ಮನೆ ಬರುವುದಿಲ್ಲ ಅಂತ ಹೇಳಿದ್ರು, ಇವತ್ತು ಅಮ್ಮ ನಾನು ಬರ್ತೇನೆ ಅಂತ ನಿನ್ನೆ ಶ್ರೀನಿವಾಸರನ್ನ ಹೇಳುವಾಗ ಎಷ್ಟು ಸಂತೋಷ ಪಟ್ಟಾರ. ಅವರಿಬ್ಬರು ಹಿರಿಯ ಜೀವ ಆ ಪುಣ್ಯಾತ್ಮರು ಮನಸ್ಸು ಮಾಡಿ ಬಂದದ್ದು ನನ್ನ ಸೌಭಾಗ್ಯ. ಅವರಿಗೂ ಇನ್ನುಳಿದಂತಹ ಎಲ್ಲ ಗುರು ಮನೆಯವರಿಗೂ ಬಂದು ಸೇರಿದಂಥ ಎಲ್ಲ ಮಹನೀಯರುಗಳಿಗೆ ಇದು ಸ್ವಾಗತ ಸ್ವಾಗತ ಸುಸ್ವಾಗತ. ನಮ್ಮ ಅಭ್ಯಾಗತರನ್ನ ಸ್ವಾಗತಿಸಿದ ಹೊಳ್ಳರು ಇದೀಗ ಬಂದಂತಹ ಅತಿಥಿಗಳಿಗೆ ಶಲ್ಯ, ಫಲಪುಷ್ಪ ಹಾಗೂ ತಾಂಬೂಲಗಳನ್ನು ನೀಡಿ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಶೀರ್ವಚನವನ್ನು ನೀಡಲಿರುವಂತಹ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಆಸಣ್ಣರು, ಆನುವಂಶಿಕ ಮೊಕ್ತೇಸರರು ಹಾಗೂ ಪ್ರಧಾನ ಅರ್ಚಕರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಶಶೀಂದ್ರ ಕುಮಾರ್, ನ್ಯಾಯವಾದಿಗಳು, ಆಡಳಿತ ಮುಕ್ತೇಸರರು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಾಗವೃಜ ಕ್ಷೇತ್ರ ಭಾವಂಜೆ, ಇವರಿಗೂ ನಮ್ಮ ಪ್ರೀತಿಯ ದ್ಯೋತಕವಾಗಿ ಶಲ್ಯ, ಫಲಪುಷ್ಪ, ತಾಂಬೂಲಾದಿಗಳನ್ನು ನೀಡಿ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ವೇದಮೂರ್ತಿ ಶ್ರೀ ನರಸಿಂಹ ತಂತ್ರಿಗಳು, ಮುಕ್ತೇಶ್ವರರು ಹಾಗೂ ತಂತ್ರಿವರಿಯರು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕುಡುಪು ಇವರನ್ನು ಕೂಡ ಸಭೆಗೆ ಹೃದಯಪೂರ್ವಕವಾಗಿ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಡಾಕ್ಟರ್ ಯಾಜಿ ಎಚ್ ನಿರಂಜನ ಭಟ್, ನಿವೃತ್ತ ಸಂಸ್ಕೃತ ಉಪನ್ಯಾಸಕರು ಹಾಗೂ ಧರ್ಮದರ್ಶಿಗಳು, ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪಾವಂಜೆ ಇವರನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ ವೇದಮೂರ್ತಿ ಶ್ರೀ ಶಂಕರ್ ಭಟ್, ಪ್ರಧಾನ ಅರ್ಚಕರು, ಶ್ರೀ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಇಡ್ಯ ಸುರತ್ಕಲ್ ಇವರಿಗೂ ಈ ಸಭೆಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತಾ ಶಲ್ಯ ಹಾಗೂ ಫಲಪುಷ್ಪಗಳನ್ನು ನೀಡಿ ಸ್ವಾಗತಿಸಬೇಕಾಗಿ ಸುಬ್ರಾಯ ಹೊಳ ದಂಪತಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿರುವಂತಹ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ, ಸ್ಥಾಪಕ ಅಧ್ಯಕ್ಷರು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು, ಸಂಚಾಲಕರು ಹಾಗೂ ಪ್ರಧಾನ ಭಾಗವತರು, ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಪಾವಂಜೆ ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡುತ್ತಾ ಶಲ್ಯ ಹಾಗೂ ಫಲಪುಷ್ಪಗಳನ್ನು ನೀಡಿ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿ ಅಭ್ಯಾಗತರನ್ನ ಬರಮಾಡಿಕೊಂಡಂತಹ ಶ್ರೀಯುತ ಸುಬ್ರಾಯ ಹೊಳ್ಳರಿಗೆ ಕೌಶಿಕ್ ರಾವ್ ಪುತ್ತಿಗೆ ಇವರು ವೇದಿಕೆಗೆ ಆಗಮಿಸಿ ಶಲ್ಯ ತಾಂಬೂಲಗಳನ್ನ ನೀಡಿ ಔಪಚಾರಿಕವಾಗಿ ಈ ಸಭೆಗೆ ಅವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಇದೀಗ ಈ ಪುಣ್ಯ ವೇದಿಕೆಯಲ್ಲಿ ಕಾಸರಗೋಡು ಸುಬ್ರಾಯ ಹೊಳ್ಳ ಇವರು ಬರೆದಿರುವಂತಹ ಯಕ್ಷಾರ್ಥ ಸಂಪದ ಎನ್ನುವಂತಹ ಕೃತಿಯ ಅನಾವರಣ, 5 ಪ್ರಸಂಗಗಳಿಗೆ ಅರ್ಥ ವಿವರಣೆಯನ್ನು ಕಾಸರಗೋಡು ಸುಬ್ರಾಯ ಹೊಳ್ಳರು ಬರೆದಿರುತ್ತಾರೆ. ಈ ಕೃತಿಯನ್ನು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಲ್ಲಿನ ಪ್ರಧಾನ ಅರ್ಚಕರು, ಆನುವಂಶಿಕ ಮುಕ್ತೇಶ್ವರರಾಗಿರುವ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಆಸ್ರಣರು ಬಿಡುಗಡೆಗೊಳಿಸಲಿಕ್ಕಿದ್ದಾರೆ. ಪಕ್ಕದಲ್ಲಿರುವಂತಹ ಶಾರದಾ ಮಂಟಪದಲ್ಲಿ ಈಗಾಗಲೇ ಆ ಕೃತಿಯನ್ನು ಇರಿಸಲಾಗಿದೆ. ಕೃತಿಯ ರಚನಾಕಾರರಾಗಿರುವಂತಹ ಸುಬ್ರಾಯ ಹೊಳ್ಳ ಕಾಸರಗೋಡು ಇವರು ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಆಸ್ರಣರ ಕೈಗೆ ಪುಸ್ತಕಗಳನ್ನಿತ್ತು ಅನಾವರಣ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಯಕ್ಷಾರ್ಥ ಸಂಪದ ಎನ್ನುವಂತಹ ಕೃತಿ ಯಕ್ಷಗಾನ ಅಭ್ಯಾಸಿಗಳಿಗೆ ಅತಿ ಅಮೂಲ್ಯವಾಗಿರುವಂತಹ ಕೃತಿ ಇದಾಗಿದೆ.
ಶಬರಶಂಕರ ವಿಲಾಸ, ಧ್ರುವ ಚರಿತ್ರೆ, ಜಾಂಬವತಿ ಕಲ್ಯಾಣ, ಕಂಸವಧೆ, ನರಕಾಸುರ ವಧೆ ಎಂಬ 5 ಪ್ರಸಂಗಗಳಿಗೆ ಕಾಸರಗೋಡು ಸುಬ್ರಾಯ ಹೊಳ್ಳರು ಬರೆದಂತಹ ಅರ್ಥ ವಿವರಣೆಯ ಕೃತಿಯೇ ಇದು ಯಕ್ಷಾರ್ಥ ಸಂಪದ ಎನ್ನುವಂತಹ ಕೃತಿ ಆಗಿರುತ್ತದೆ. ಈ ಯಕ್ಷಾರ್ಥ ಸಂಪದ ಎಂಬ ಕೃತಿಯ ಬಗ್ಗೆ ಹೇಳುವುದಾದರೆ, ಈ ಕೃತಿಯನ್ನು ಮುದ್ರಣ ಮಾಡಿದವರು ಆಕೃತಿ ಪ್ರಿಂಟರ್ಸ್ ಮಂಗಳೂರು ಇಲ್ಲಿನ ಕಲ್ಲೂರ ನಾಗೇಶ್ ಅವರ ತಂಡ. ಬಲು ಸುಂದರವಾಗಿ ಈ ಕೃತಿಯನ್ನು ಪ್ರಕಟಿಸಿರುತ್ತಾರೆ. ಈ ಕೃತಿಗೆ ಪ್ರಕಾಶನದ ಭಾಗ್ಯವನ್ನು ಒದಗಿಸಿದವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು. ಈ ಪ್ರಕಾಶನದ ಮೂಲಕ ಯಕ್ಷಾರ್ಥ ಸಂಪದ ಎನ್ನುವಂತಹ ಕೃತಿಯು ಪ್ರಕಟಗೊಂಡಿರುತ್ತದೆ. ಈ ಕೃತಿಯಲ್ಲಿ ಈಗಾಗಲೇ ಉಲ್ಲೇಖಿಸಿದಂತೆ 5 ಪ್ರಸಂಗಗಳ ಅರ್ಥ ವಿವರಣೆಗಳಿದ್ದು, ಶ್ರೀ ಕಟೀಲು ಮೇಳದ ಪ್ರಧಾನ ಹಾಸ್ಯಗಾರರಾಗಿರುವಂತಹ ಶ್ರೀ ಒಳಕುಂಜ ರವಿಶಂಕರರು ಅವಶ್ಯವಾಗಿ ಈ ಅರ್ಥ ವಿವರಣೆಯ ಕೃತಿಯನ್ನು ಗ್ರಂಥವಾಗಿ ಪ್ರಕಟಿಸಬೇಕು ಎಂಬ ಸಲಹೆಯನ್ನು ಕಾಸರಗೋಡು ಸುಬ್ರಾಯ ಹೊಳ್ಳರಿಗೆ ನೀಡಿದಂತಹ ವೇಳೆಯಲ್ಲಿ ಅದನ್ನು ಗುರುತರವಾಗಿ ಸ್ವೀಕರಿಸಿದಂತಹ ಹೊಳ್ಳರು ಕೃತಿಯನ್ನು ಪ್ರಕಟಿಸುವ ಕಡೆಗೆ ಮನ ಮಾಡಿದ್ರು. ಆದರೆ ಪುಸ್ತಕ ರೂಪದಲ್ಲಿ ತರುವಂತಹ ಬಂಡವಾಳ ಅವರಲ್ಲಿ ಇಲ್ಲದೇ ಇದ್ದಂತಹ ವೇಳೆಯಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಇವರು. ಅವರ ಸಹಾಯಾರ್ಥದ ಮೂಲಕವಾಗಿ ಪಟ್ಲ ಫೌಂಡೇಶನ್ನ ಮೂಲಕವಾಗಿ ಈ ಯಕ್ಷಾರ್ಥ ಸಂಪದ ಎನ್ನುವಂಥದ್ದು ಕನ್ನಡ ಯಕ್ಷಗಾನ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ಅದು ಕೊಡಲ್ಪಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪಾಶುಪತ ಪ್ರಕರಣಕ್ಕೆ ಶಬರಶಂಕರ ವಿಲಾಸವೆಂಬ ಹೆಸರಿನಿಂದ ಅರ್ಥವನ್ನು ಅವರು ಬರೆಯುವಾಗ ಯಕ್ಷಗಾನದ ರಸಋಷಿ ಶ್ರೀ ದೇರಾಜ ಸೀತಾರಾಮಯ್ಯನವರ ಮಹಾಭಾರತ ಚರಿತಾಮೃತಂ ಮತ್ತು ಭಾರತ ದರ್ಶನ ಪ್ರಕಾಶನದವರ ವನಪರ್ವದಿಂದ ಇವರು ವಿಷಯವನ್ನು ಆಯ್ದುಕೊಂಡು ಅರ್ಥ ವಿವರಣೆಯನ್ನು ಸಿದ್ಧಪಡಿಸಿರುತ್ತಾರೆ. ಧ್ರುವ ಚರಿತ್ರೆ ಪ್ರಸಂಗಕ್ಕೆ ವಚನ ಭಾಗವತದ ವಾಕ್ಯಗಳನ್ನು ಸಂದರ್ಭಕ್ಕೆ ಉಚಿತವಾಗಿ ಹಾಗೆಯೇ ಬಳಸಿದಂತಹ ವಿಚಾರಗಳು ಕೂಡ ನಮಗೆ ಕೃತಿಯಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇನ್ನು ಜಾಂಬವತಿ ಕಲ್ಯಾಣ ಹಾಗೂ ಕಂಸವಧೆ ಪ್ರಸಂಗಗಳಿಗೆ ಇವರ ಮತೀಯ ಮಿತಿಯಲ್ಲಿ ಹೊಳೆದಿರುವಂತಹ ಹೊಳಹುಗಳು ಏನಿವೆಯೋ ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸುವಂತಹ ಯೋಚನೆಯನ್ನು ಹೊಳ್ಳರು ಮಾಡಿದ್ದಾರೆ. ನರಕಾಸುರ ಮೋಕ್ಷ ಎನ್ನುವಂಥದ್ದು ಇವರು ತನ್ನ ಶಿಷ್ಯಂದಿರಿಗಾಗಿಯೇ ಬರೆದಂತಹ ಅರ್ಥ ವಿವರಣೆಯ ಕೃತಿಯಾಗಿರುತ್ತದೆ. ಈ ಸುಂದರ ಕೃತಿಗೆ ಯಕ್ಷಾರ್ಥ ಸಂಪದ ಎನ್ನುವಂತಹ ಹೆಸರಿನಲ್ಲಿ ಈ ಸುಂದರ ಕೃತಿಗೆ ಮುನ್ನುಡಿಯನ್ನು ಬರೆದಿರುವವರು ಪ್ರಸಂಗಕರ್ತರಾಗಿರುವಂತಹ ಶ್ರೀ ಪವನ್ ಕಿರಣ್ ಕೆರೆ ಇವರು. ಶುಭ ನುಡಿಗಳನ್ನಾಡಿ ಹೊಳ್ಳರನ್ನು ಆಶೀರ್ವದಿಸಿದವರು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳಾದ ಡಾಕ್ಟರ್ ಯಾಜಿ ನಿರಂಜನ್ ಭಟ್ ಅವರ ಶುಭ ನುಡಿ ಈ ಕೃತಿಯಲ್ಲಿದೆ. ಅಷ್ಟು ಮಾತ್ರ ಅಲ್ಲದೆ ಈ ಕೃತಿಗೆ ಬೆನ್ನುಡಿಯಾಗಿ ಭಾಗವತ ಪಟ್ಲ ಸತೀಶ್ ಶೆಟ್ಟಿ ಇವರು ಬೆನ್ನುಡಿಯ ನುಡಿಗಳನ್ನು ಕೊಟ್ಟಿರುತ್ತಾರೆ. ಈ ಪುಸ್ತಕದ ಮುಖಪುಟ ಬೆಲೆ 200 ರೂಪಾಯಿ. ಇಂದು ರಿಯಾಯಿತಿ ದರದಲ್ಲಿ 150 ರೂಪಾಯಿಗೆ ಈ ಕೃತಿಯು ನಿಮ್ಮ ಕೈ ಸೇರಲಿದೆ. ಅಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಪುಸ್ತಕದ ಕೌಂಟರ್ ಅನ್ನು ಇರಿಸಿಕೊಳ್ಳಲಾಗಿದೆ. ಯಾರು ಪುಸ್ತಕ ಪ್ರೇಮಿಗಳಿದ್ದಾರೋ ಪುಸ್ತಕವನ್ನು ಖರೀದಿಸಿ ಹೊಳ್ಳರ ಈ ವಿದ್ವತ್ತೇನಿದೆ ಅದಕ್ಕೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಒಟ್ಟು 188 ಪುಟಗಳನ್ನು ಹೊಂದಿರುವಂತಹ ಈ ಪುಸ್ತಕ ಒಬ್ಬ ನಿಜವಾದ ಅರ್ಥಧಾರಿ ಹೇಗೆ ಮಾತನಾಡಬೇಕು ಎಂಬ ಪ್ರಶ್ನೆ ಮೂಡಿದ್ರೆ ಹೀಗೆ ಮಾತನಾಡಬೇಕು ಎಂಬ ಉತ್ತರವನ್ನು ಕೊಡಬಲ್ಲಂತಹ ಒಂದು ಅತ್ಯಮೂಲ್ಯ ಕೃತಿಯಾಗಿದೆ. ಕನ್ನಡ ಹಾಗೂ ಯಕ್ಷಗಾನ ಸಾರಸ್ವತ ಲೋಕವನ್ನು ಬೆಳಗಿಸಬಲ್ಲ ಇನ್ನಷ್ಟು ಅನೇಕ ಯೋಜನೆಗಳು ಹೊಳ್ಳರ ಸ್ಮೃತಿ ಪಟಲದಲ್ಲಿದೆ. ಅವೆಲ್ಲವೂ ಪುಸ್ತಕ ರೂಪದಲ್ಲಿ ಹೊರಬರಬೇಕು. ಇದು ಮೊದಲ ಪಾದ. ಈ ಮೊದಲ ಪಾದ ಇನ್ನು ಉಳಿದ ವರ್ಷಗಳಲ್ಲಿ ಹಲವು ಪಾದಗಳಾಗಿ ಮುಂದುವರಿಬೇಕು ಎಂಬ ಸದಾಶಯವನ್ನು ವ್ಯಕ್ತಪಡಿಸುತ್ತಾ ಇದೀಗ ಪುಸ್ತಕ ಬಿಡುಗಡೆಯನ್ನು ಮಾಡಿರುವಂತಹ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಆಸ್ರಣ್ಣರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹೊಳ್ಳರನ್ನು ಉದ್ದೇಶಿಸಿ ಆಶೀರ್ವಾದದ ನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರಕಾಶಮುದ್ಯಚ್ಚಿತ ಸ್ವರೂಪಂ
वरभयेन्द्रं धरतीं नेत्रां सिन्दूरवर्णां मतिकोमलाङ्गीं ಮಾಯಾಮಯಿ ತತ್ವಮಹಿ ನಮಃ. ತಾಯಿ ಮಹಾದೇವಿಯನ್ನು ಮನಸಾರೆ ತಿಳಿಸ್ತಾ ಯಷ್ಟ ಕಿರೀಟ ವೇಷಧಾರಿ ಸುಬ್ರಹ್ಮಣ್ಯನ ಶಸ್ತ್ರಜ್ಞ ಈ ಸಂದರ್ಭದಲ್ಲಿ ವಿಶೇಷವಾಗಿ ಎಷ್ಟಾರ್ಥ ಎಂಬಂತಹ ಹೊಸ ಪುಸ್ತಕದ ಈ ಬಿಡುಗಡೆ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾದಂತಹ ಇಂದಿನ ಅಧ್ಯಕ್ಷರಾದಂತಹ ಶಶೀಂದ್ರ ಕುಮಾರ್ರವರೇ, ಮುಖ್ಯ ಅತಿಥಿಯಾಗಿ ಬಂದಂತಹ ಕುಡುಪು ದೇವಸ್ಥಾನದ ತಂತ್ರಿಗಳಾದಂತಹ ನರಸಿಂಹ ತಂತ್ರಿಗಳೇ, ಮುಖ್ಯ ಉಪಸ್ಥಿತಿಯಲ್ಲಿರುವಂತಹ ನಿರಂಜನ ಭಟ್ರವರೇ, ಶಂಕರ್ ಭಟ್ರೆ ಹಾಗೂ ಯಶಸ್ವಿ ಅಭರಣದ ಸತೀಶ್ ಭಟ್ರವರೇ, ಮುಂದುಗಡೆ ಇಲ್ಲಿ ಸೇರಿರುವಂತಹ ಎಲ್ಲ ಸುಗರ ಆಭರಣದ ಹಾಗೂ ಯಕ್ಷಗಾನದ ಅಭಿಮಾನಿ ಬಂಧುಗಳು, ಬಹುಶಃ ಹೊರಡದ ವಿಷಯದಲ್ಲಿ ನಾನೇನು ಮಾತಾಡಬೇಕಾಗಿಲ್ಲ. ಇಲ್ಲಿ ಇರುವವರೆಲ್ಲ ಅಭಿಮಾನಿಗಳೇ, ನನಗೆ ಈಗಿಂತ ಹೆಚ್ಚು ತಿಳಿದವರು. ನಮ್ಮ ಕಟೀಲು ಮೇಳದಲ್ಲಿ 20 ವರ್ಷ ಸೇವೆ ಮಾಡಿ ಬಹುಶಃ ಯಕ್ಷಗಾನದಲ್ಲಿ ಎಲ್ಲಿ ಹೋದರೂ ತನ್ನ ಸ್ಥಾನವನ್ನು ಉಳಿಸಿಕೊಂಡು ಎಲ್ಲರ ಪ್ರೀತಿಗೆ ಪಾತ್ರರಾದಂತಹ ನಮ್ಮ ಸುಬ್ರಹ್ಮಣ್ಯರು ಬಹುಶಃ ಅವರ ಹೆಸರಿಗೆ ತಕ್ಕಂತೆ ಸ್ವಲ್ಪ ಸಿಟ್ಟು ಜಾಸ್ತಿ ಆದರೂ ಅವರ ವೇಷ ನೋಡಿ ಬಹುಶಃ ಅವರಿಗೆ ಸರಿಯಾದಂತಹ ವೇಷ ಬೇರೆ ವೇಷ ಬಹಳ ಕಡಿಮೆ. ಕೆಲವು ಬೆಳವಣಿಗೆ ಜನ ಇರ್ಬೋದು. ಬಹುಶಃ ಪಕ್ಕನೆ ಹಿಂದಕ್ಕೆ ಬಹಳ ಪ್ರಸಿದ್ಧಿ ಪಡೆದಂತಹ ವಿಷ್ಣು, ಕದಿರು ವಿಷ್ಣು ಅಂತ ವೇಷಧಾರಿಂದ ಅವರ ಸ್ವಲ್ಪವಾದರೂ ಒಂದು ವಿಶೇಷತ್ವ ಇರುವುದಂದರೆ ಸುಬ್ರಹ್ಮಣ್ಯರಲ್ಲಿ ಅಷ್ಟು ವಿಶೇಷ. ಬಹುಶಃ ನಾನು ಅದನ್ನೆಲ್ಲ ವಿಶೇಷವಾಗಿ ಯಾಕೆ ಹೇಳಿದೆ, ಯಾಕೆಂತೇಳಿದರೆ ಈ ಸಭೆಯನ್ನು ನೋಡುವಾಗಲೇ ಗೊತ್ತಾಗ್ತದೆ ಒಳ್ಳೆಯ ವೇಷದ ಮೇಲೆ ಎಷ್ಟು ಅಭಿಮಾನಿಗಳು, ಎಷ್ಟು ಅವರ ವೇಷದಲ್ಲಿ ರುಚಿ ಕಂಡವರು ಎಷ್ಟು ಮಂದಿ ಇದ್ದಾರೆ. ಯಾಕಂತೇಳಿದರೆ ಅವರು ಬಹುಶಃ 90ರ ಹರೆಯದ ನಮ್ಮ ಕೋಡೂರು ರಾಮಚಂದ್ರರು ಬಹುಶಃ ಈ ವಿಳಾದಲ್ಲಿ ಅವರು ಬಂದಿದ್ದಾರೆ ಅಂತ ಹೇಳಿದರೆ ಅವರಿಗೆ ಸುಬ್ರಹ್ಮಣ್ಯರ ವೇಷದ ಮೇಲೆ ಎಷ್ಟು ಪ್ರೀತಿ ಗೊತ್ತಾಗ್ತದೆ. ಬಹುಶಃ ಎಲ್ಲಿಗೆ ಹೋಗಬೇಡ ಸುಬ್ರಹ್ಮಣ್ಯ ನನ್ನಡಿಗೇರಿ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯಶಗಾನ ತೋರಿಸಿದಂಥ ಪಟ್ಟ ಸತೀಶ್ ಶೆಟ್ಟಿ ಅವರು ಅವರನ್ನು ಕರೆದು ಕೂರಿಸಿದಾಗಿ ತನ್ನ ಬಳ್ಳದಲ್ಲಿ ಕೂರಿಸಿದ್ದಾರೆ. ಯಾಕೆಂದರೆ ಅವರ ಮೇಲೆ ರೀತಿಯಲ್ಲೂ ಅವರಿರುವಂತಹ ವಿಶೇಷವಾದಂತಹ ಆ ಇಷ್ಟ ಪ್ರತಿಭೆಗೆ ಅಂತಹ ಒಂದು ವಿಶೇಷ ಪ್ರತಿಭೆ ಉಳ್ಳಂಥ ಅವರು ಈ 60ನೇ ಸಂದರ್ಭದಲ್ಲಿ ಸುಬ್ರಹ್ಮಣ್ಯರಿಗೆ ಈ ಸುಬ್ರಹ್ಮಣ್ಯ ಸ್ಥಳದಲ್ಲಿ ವಿಶೇಷವಾದಂತಹ 60ರ ಹರದಲ್ಲಿ ಮಾಡುವಂತಹ ಶಾಂತಿ ಬಹುಶಃ ಅವರವರಿಗೆ ಅವರವರ ಕರ್ತವ್ಯವೇ ದೇವರಂತೆ. ಯಕ್ಷಗಾನಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡುವಂತಹ ಈ ಕ್ಷೇತ್ರದಲ್ಲಿ ದೊಡ್ಡ ಕಲಾವಿದರಾಗಿ ಈ ಕ್ಷೇತ್ರದಲ್ಲೇ ಆಗಬೇಕು ಅಂತೇಳಿ ಬಹಳಷ್ಟು ಸಂತೋಷದಿಂದ ಅವರು ಮಾಡಿಸ್ತಾ ಇದ್ದಾರೆ. ಕೇವಲ ತಾನೊಬ್ಬ ಕಲಾವಿದನಾಗಬಾರ್ದು, ಕಲೆ ಉಳಿಬೇಕೆಂಬಂತಹ ಸಾಧನೆಯಿಂದ ತನಗಿಂತ ಮುಂದಿನ ಜನಾಂಗಕ್ಕೆ ನನ್ನಿಂದ ಆದಷ್ಟು ಕೊಡಬೇಕೆಂಬಂತಹ ಕೊಡುಗೆಯನ್ನು ಕೊಡಬೇಕೆಂಬಂತಹ ವಿಶೇಷ ಆಸಕ್ತಿಯಿಂದ ತಾನು ವಿಶೇಷ ಪಾತ್ರ ಮಾಡುತ್ತಿರುವಂತಹ 5 ಪ್ರಸಂಗಗಳಿಂದ 5 ಆದ ವಿಷಯದಲ್ಲಿ ಪುಸ್ತಕವನ್ನು ಬರೆದು ಇನ್ನು ಉಳಿದವರಿಗೆ ಇನ್ನು ಮುಂದಿನ ಜನರಿಗೆ ಎಲ್ಲರನ್ನು ಓದಿ ಒಂದು ಅರ್ಥಗಾರಿಕೆ. ಯಾಕಂತೇಳಿದರೆ ಉಳಿದ ಅರ್ಥಗಾರಿಕೆ ಯಕ್ಷಗಾನದ ಅರ್ಥಗಾರಿಕೆ ವ್ಯತ್ಯಾಸ ಉಂಟು. ಸಭೆಯಲ್ಲಿ ನಾನು ಮಾತಾಡಿದಾಗೆ ಯಕ್ಷಗಾನದಲ್ಲಿ ಮಾತಾಡಲಿಕ್ಕಾಗುತ್ತದೆ ಅಲ್ಲ, ಉಪಾಧ್ಯಾಯರು ಕ್ಲಾಸಲ್ಲಿ ಪಾಠ ಮಾಡಿದ ಹಾಗೆ ಮಾಡಲಿಕ್ಕಾಗಲ್ಲ. ಆ ಯಕ್ಷಗಾನದ ಶೈಲಿಯೇ ಬೇರೆ. ಆ ಶೈಲಿಯಂತೆ ಅವರು ಉಳಿಬೇಕು, ಆ ಶೈಲಿಯಾಗಿ ಜನತೆಗೆ ಗೊತ್ತಾಗಬೇಕೆಂಬ ದೃಷ್ಟಿಯಿಂದ ಇನ್ನು ಮುಂದಿನ ಕಲಾವಿದರಿಗೆ ಚಂದವಾಗಿ ತಿಳಿಯಬೇಕು, ಅವರು ಅಭ್ಯಸಿಸಬೇಕು, ಅವರು ಮುಂದಕ್ಕೆ ಬರಬೇಕು, ಕಲೆ ಉಳಿಬೇಕು, ಕಲೆ ಬೆಳೀಬೇಕೆಂಬ ವಿಶೇಷ ದೃಷ್ಟಿಯಿಂದ ಸಮಾಜಕ್ಕೆ ಒಂದು ವಿಶೇಷವಾಗಿ ಯಕ್ಷಗಾನಕ್ಕೆ ವಿಶೇಷ ಕೊಡುಗೆ ರೀತಿಯಲ್ಲಿ ಅರ್ಥಸಹಿತವಾದಂತಹ ಪ್ರಸಂಗವನ್ನು ಬರೆದು
ಮುಂದಿನ ಕಲಾವಿದರಿಗೆ ತುಂಬ ಪ್ರಯೋಜನ ಆಗುವಂತೆ ಸುಲಭದಲ್ಲಿ ಅವರು ದೊಡ್ಡ ಕಲಾವಿದರಾಗುವಂತಹ ಮಟ್ಟಕ್ಕೆ ಹೋಗಲಿಕ್ಕೆ ಅನುಕೂಲವಾಗುವಂತೆ ಎಲ್ಲ ಪುಸ್ತಕವನ್ನು ಬರೆದು ಇಂದು ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಬಹುಶಃ ಅಂತ ಅವರ ಪುಸ್ತಕ ಉದ್ಘಾಟನೆ ಭಾಗ್ಯವು ನನಗೆ ಸಿಕ್ಕಿದೆ. ಬಹುಶಃ ಅಂದಿನ ವಿಶೇಷ ದಿನದಲ್ಲಿ ಭಕ್ತಿ ಶ್ರೀ ಯಾಕಂದರೆ ಇನ್ನೂ ವಿಶೇಷವಾಗಿ ವೇದಿಕೆಯಲ್ಲಿ ತುಂಬ ಬಂದಿದ್ದಾರೆ. ಅವರ ಗುಣಗಾನ ಮಾಡಲಿಕ್ಕೆ ಇರ್ಬೋದು ಅಥವಾ ಯಕ್ಷಗಾನ ವಿಷಯದಲ್ಲಿ ನನಗಿಂತ ಹೆಚ್ಚು ತಿಳಿದವರು ಮುಂದುಗಡೆ ತುಂಬ ಇದ್ದೀರಿ. ಬಹುಶಃ ನೀವು ಹೆಚ್ಚಿನವರು ಈ ಸಭಾ ಕಾರ್ಯಕ್ರಮದ ಹೆಚ್ಚಾಗಿ ಮುಂದಿನ ಯಕ್ಷಗಾನವನ್ನು ನೋಡಬೇಕು, ಸುಬ್ರಹ್ಮಣ್ಯನ ವೇಷವನ್ನು ನೋಡಬೇಕೆಂಬಂಥ ದೃಷ್ಟಿಯಿಂದ ಬಂದವರು ತುಂಬ ಬಂದಿದ್ದಾರೆ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಂತಂದರೆ ಯಾರು ಯಾವುದನ್ನು ತನ್ನ ಕರ್ತವ್ಯವನ್ನು ದೇವರು ಅಂತ ಪೂಜಿಸ್ತಾರೋ ಅವರು ದೇವರು ಅನುಗ್ರಹಿಸ್ತಾರಂತೆ. ಹಾಗೆ ಒಳ್ಳೆಯರು ತನ್ನ ಕರ್ತವ್ಯವನ್ನು ನಾನು ಕಲಾವಿದರಾಗಿ ಆ ಕಲೆಯನ್ನು ನನ್ನ ದೇವರು ಎಂಬ ರೀತಿಯಲ್ಲಿ ಪೂಜಿಸಿದ್ದು ನನಗೆ ಆ ದೇವರ ಅನುಗ್ರಹ ಆಯ್ತದೆ ಎಂಬ ದೃಷ್ಟಿಯಲ್ಲಿ ಅವರು ಕಲೆಯನ್ನು ಆರಾಧಿಸಿದ್ದಾರೆ. ಬಹುಶಃ ಕಲೆ ಅವರು ಭಕ್ತಿಯನ್ನು ಮಾಡಿದಂಥ ಆರಾಧನೆಗೆ ಪೂರ್ಣ ಫಲ ಕೊಟ್ಟಿದ್ದಾರೆ. ದೇವರು ಕಟ್ಟಿದ ಒಳ್ಳೆಯ ಹೆಸರನ್ನು ಕೊಟ್ಟಿದ್ದಾರೆ, ಗೌರವವನ್ನು ಕೊಟ್ಟಿದ್ದಾರೆ. ಎಷ್ಟೋ ಮಂದಿ ಶಿಷ್ಯರು ಅವರಿಗೆ ತಿಳಿದ್ದಾರೆ. ಬಹುಶಃ ಇಲ್ಲಿ ನಡೆದಂಥ ಅಭಿಮಾನಿಗಳನ್ನು ನೋಡುವಾಗಲೇ ಗೊತ್ತಾಗ್ತದೆ. ಹಾಗಿರುವಾಗ ಅಂಥವರಿಗೆ ದೇವರ ದಯೆ ಕೂಡಿ ಬರಲಿ. ಮುಂದಿನ ಭಾವಿ ಜೀವನ ಸುಖಮಯವಾಗುವುದರೊಂದಿಗೆ ಬಹುಶಃ ಅವರು ಇಚ್ಛಿಸಿದಂಥ ಮುಂದಿನ ಪ್ರಸಂಗ ಪುಸ್ತಕಗಳ ಬರವಣಿಗೆಯೋ ಅಥವಾ ಮುಂದಿನ ವೇಷಗಳು ಎಲ್ಲ ಸಮಾಜಕ್ಕೆ ಒಂದು ಆದರ್ಶಪ್ರಾಯವಾದಂತಹ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡುವಂತಹ ಕಾರ್ಯಕ್ರಮವಾಗಲಿ. ಅವರಿಗೆ ದೇವರು ಪೂರ್ಣ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನಷ್ಟು ಅವರಿಗೆ ಗೌರವ ಪ್ರಶಸ್ತಿಯೆಲ್ಲ ಸಿಗುವುದರೊಂದಿಗೆ ಮಾನಸಿಕವಾದಂತಹ ನೆಮ್ಮದಿ ಕೊಟ್ಟು ಉತ್ತರೋತ್ತರ ಶ್ರೇಯಸ್ಸು ಮಾಡಲಿ ಇಂಥ ದೇವರಲ್ಲಿ ಪ್ರಾರ್ಥಿಸುವುದರೊಂದಿಗೆ ನನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕಾಗಿ ಮಗದೊಮ್ಮೆ ತುಂಬುವುದರಿಂದ ಕೃತಜ್ಞತೆ ಸಲ್ಲಿಸ್ತಾ ದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ಆ ಭಾವಿ ಜೀವನ ಸುಖಮಯವಾಗಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖನುಭವ ಅಂತ ಹೇಳಿ ನಾನು ಮಾತನ್ನು ದೇವರಿಗೆ ಅರ್ಪಿಸ್ತೇನೆ. ವಿದ್ಯಾದಾನ ಎಂಬುದು ಮಹತ್ತರವಾದಂತಹ ದಾನವಂತೆ ತಮ್ಮಲ್ಲಿರುವಂತಹ ಯಕ್ಷಗಾನದ ಜ್ಞಾನವನ್ನು ಲಿಖಿತ ರೂಪದ ಮೂಲಕವಾಗಿ ಧಾರೆ ಎರೆದು ಮುಂದಿನ ಪೀಳಿಗೆಗೆ ನೀಡಿದಂತಹ ಯಕ್ಷಾರ್ಥ ಸಂಪದವು ಸಾರ್ಥಕವಾಗಲಿ. ಇದನ್ನು ಬಿಡುಗಡೆಗೊಳಿಸಿದಂತಹ ಅದೇ ರೀತಿ ನಮಗೆ ಆಶೀರ್ವಾದವನ್ನು ನೀಡಿರುವಂತಹ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಶರಣರು ನಿಮ್ಮ ಆಶೀರ್ವಾದದೊಂದಿಗೆ ಕಟೀಲು ಶ್ರೀ ದುರ್ಗಾಮಾತೆಯ ಆಶೀರ್ವಾದ ಹೊಳ್ಳ ದಂಪತಿಗಳ ಮೇಲೂ ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಸರ್ವರ ಮೇಲೂ ಇರಲಿ ಎನ್ನುವಂತಹ ಆಶಯದೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ಇನ್ನೋರ್ವ ಮುಖ್ಯ ಅಭ್ಯಾಗತರು ವೇದಮೂರ್ತಿ ಶ್ರೀ ನರಸಿಂಹ ತಂತ್ರಿಗಳು, ಮುಕ್ತೇಸರರು ಹಾಗೂ ತಂತ್ರಿವರೇಣ್ಯರು, ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕಟೀಲು ಇವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಹಿತವಚನಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ಸಾನ್ನಿಧ್ಯ ಪಡೆದಿರುವ ಸುಬ್ರಹ್ಮಣ್ಯ ದೇವರು ಹಾಗೂ ಮಹಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸಿಕೊಂಡು ಷಷ್ಠೀಶ ಉಗ್ರಾಯ ಹೊನ್ನರ ಷಷ್ಠಬ್ದ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಭಾಧ್ಯಕ್ಷರು ಹಾಗೂ ಲಕ್ಷ್ಮೀನಾರಾಯಣ ಆಚಾರ್ಯ ಹಾಗೂ ನಿರಂಜನ ಭಟ್ರೆ ಹಾಗೂ ಸತೀಶ್ ಶೆಟ್ರೆ ಹಾಗೂ ಭಟ್ರೆ ಹಾಗೂ ಸುಬ್ರಾಯ ದಂಪತಿಗಳ ಇವತ್ತು ವಿಶೇಷವಾಗಿ ಎಷ್ಟು ವರ್ಷಗಳಿಂದ ಕೂಡ ಇವರು ಸುಬ್ರಾಯಗೊಂಡರು ಯಕ್ಷಗಾನ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಇವರಿಗೆ ಕಿರೀಟಿ ಎಂಬ ಹೆಸರು, ಯಕ್ಷ ಕಿರೀಟಿ ಎಂಬ ಹೆಸರು ಕೂಡ ಬಿರುದು ಕೂಡ ಸಿಕ್ಕಿರ್ತದೆ. ಕಿರೀಟಿ ಅಂದರೆ ಅರ್ಜುನ ಗುಣಪಾಸ ಕಿರೀಟಿ ಧನಂಜಯ ಅಂತ. ಕಿರೀಟಿಯಿಂದ ಅರ್ಜುನನು ಮಹಾಭಾರತ ಭಾಗವತ ಅನೇಕ ಇದರಲ್ಲಿ ಕೃಷ್ಣದೇವರ ಸಹಕಾರದಿಂದ ಅನೇಕ ಸಾಹಸಗಳನ್ನು
ಮಾಡಿದ್ದಾರೆ. ಯಕ್ಷಗಾನದಲ್ಲಿ ಕಿರೀಟಿಯಾಗಿ ಸಾಹಸವನ್ನು ಮಾಡಿದವರು ರುದ್ರವರು. ಯಾಕೆಂದರೆ ಅವರು ಎಲ್ಲಿ ಹೋದರೂ ಕೂಡ ಅರ್ಜುನನ ಪಾತ್ರ ಕಿರೀಟಿಯಲ್ಲಿ ಯಕ್ಷ ಕಿರೀಟದ ಹೆಸರು ಬರಲಿಕ್ಕೆ ಕಾರಣಗಳು ಇತ್ತಾಗಿ ಅರ್ಜುನ ಪಾತ್ರವನ್ನೇ ಇಡ್ತಾ ಇದ್ದಾರೆ. ಯಾವುದೇ ಅದಲ್ಲದೆ ಬೇರೆ ಬೇರೆ ಪ್ರಸಂಗಗಳ ಬೇರೆ ಬೇರೆ ಪಾತ್ರಗಳನ್ನು ಉತ್ತಮವಾಗಿ ವಹಿಸಿಕೊಳ್ಳಬಲ್ಲವರು ಅಥವಾ ನವರಸಗಳನ್ನು ಮುಗಿಸಿಕೊಂಡು ಅಭಿನಯ ಮಾತುಗಾರಿಕೆಯಿಂದ ಎಲ್ಲರನ್ನು ರಂಜಿಸುವವರು ರುದ್ರಾಯಬಲ್ಲರು. ಅದರಿಂದ ಅವರು ಉತ್ತಮ ಕಲಾವಿದ. ಇವರಿಗೆ ಯಕ್ಷ ಕಿರೀಟಿ ಎಂಬುದು ಸಾರ್ಥಕವಾದ ಒಂದು ಹೆಸರು ಅವರಿಗೆ ಗೊತ್ತು. ಅದರಿಂದ ಇನ್ನು ಅದಲ್ಲದೆ ಅವರು 60 ವರ್ಷದವರೆಗೆ ಕೆಲಸ ಮಾಡಿ ಇನ್ನೂ ಕೂಡ ಒಂದು 80 ವರ್ಷದವರೆಗೆ ಅವರು ಕಲಾ ಸೇವೆಯನ್ನು ಮಾಡ್ತಾ ಬಂದಿದೆ. ಯಾಕೆಂದರೆ ಅಷ್ಟೇ ಸಾಕು, ಮತ್ತೆ ಬೇಕಾದರೆ ಯಕ್ಷಗಾನ ತಾಳಬದ್ಧ ಅಷ್ಟೇ ಹೇಳಿಕೊಂಡವರು 80 ವರ್ಷದವರೆಗೆ ಅವರು ಕಲಾ ಸೇವೆಯನ್ನು ಮಾಡುವಂತಾಗಲಿ ಅವರಿಗೆ ಆರೋಗ್ಯಪೂರ್ಣ ದೀರ್ಘಾಯುಷ್ಯ ಕಲಾ ಸೇವೆಯನ್ನು ಮಾಡುವಂಥ ಯೋಗ ಭಾಗ್ಯವನ್ನು ದೇವರ ಅನುಗ್ರಹ ಮಾಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಅದಲ್ಲದೆ ಕಟೀಲ್ ಮೇಳದಲ್ಲಿ ಯಾವುದೇ ಕಲಾವಿದರಾಗಿ ಇದ್ದರೂ ಅವರು ಮುಂದಕ್ಕೆ ಯಾವುದಾದ್ರೂ ಒಂದು ದಿನ ಉತ್ತಮ ಕಲಾವಿದರಾಗಿ ಪ್ರಸಿದ್ಧಿಗೆ ಬರ್ತಾರೆ. ಹಿಂದಿನ ಕಾಲದಲ್ಲಿ ಅನೇಕ ಬೇರು ಕಲಾವಿದರಿದ್ದರು. ಈಗ ಪ್ರಕೃತ ಇರುವ ಕಲಾವಿದರಲ್ಲಿ ಸುಬ್ರಹ್ಮಣ್ಯ ಹೊಂಡರು ಕೂಡ ಅಗ್ರಗಣ್ಯ ಹೇಳಲಿಕ್ಕೆ ನಾನು ಭಾಳ ಸಂತೋಷಪಡುತ್ತೇನೆ. ಇನ್ನು ಮುಂದಕ್ಕೂ ಕಲಾಮಾತೆ ಅನುಗ್ರಹದಿಂದ ಅನೇಕ ವರ್ಷಗಳವರೆಗೂ 20 ವರ್ಷದವರೆಗೂ ಕಲಾ ಸೇವೆಯನ್ನು ಮಾಡುತ್ತಾ ಬರುವಂಥವರಿಗೆ ಆರೋಗ್ಯಪೂರ್ಣ ದೀರ್ಘಾಯುವಿನಲ್ಲಿ ಸುಬ್ರಹ್ಮಣ್ಯೇಶ್ವರರು ಪೂರ್ಣ ಅನುಗ್ರಹ ಮಾಡಲಿ. ಅದರಿಂದ ಸುಬ್ರಹ್ಮಣ್ಯನಿಗೆ ಸುಬ್ರ ಎಂಬ ಹೆಸರುಂಟು. ಹಾಗೂ ಸುಬ್ರಹ್ಮಣ್ಯನು ಸುಬ್ರಾಯನಿಗೆ ಸದಾಕಾಲ ಅನುಗ್ರಹಿಸ್ತಾ ಇರಲಿ ಅಂತೇಳಿ ನನ್ನ ಪ್ರಾರ್ಥನೆ. ಆಶೀರ್ವಾದದ ನುಡಿಗಳನ್ನಾಡಿರುವಂತಹ ಶ್ರೀಯುತರಿಗೆ ಧನ್ಯವಾದಗಳು. ಇದೀಗ ಈ ಷಷ್ಠ್ಯಬ್ದ ಈ ಕಾರ್ಯಕ್ರಮದಲ್ಲಿ ಕಾಸರಗೋಡು ಸುಬ್ರಾಯ ಹೊಳ್ಳರಾಗಿ ಮೆರೆದಿಗೆ ಕಾರಣಕರ್ತರಾಗಿರುವಂತಹ ಅವರನ್ನು ಇಷ್ಟು ಮೇರು ಶಿಖರಕ್ಕೆ ಬೆಳೆಸಿರುವಂತಹ ಗುರುಮನೆಗೆ ಗೌರವವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ. ಅದರಲ್ಲಿ ಮೊದಲನೆಯದಾಗಿ ಶ್ರೀ ಕೂಡ್ಲು ಆನಂದ ಅವರ ಮನೆಗೆ ಶ್ರೀ ಕೂಡ್ಲು ಆನಂದ ಅವರ ಪುತ್ರ ಅಚ್ಯುತ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜೊತೆಗೆ ಶ್ರೀ ಕೂಡ್ಲು ನಾರಾಯಣ ಬಲ್ಯಾಯ ಅವರ ಮನೆಯಿಂದ ಶ್ರೀ ಯಾದವ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಹೊಸಹಿತ್ತಿಲು ಮಹಾಲಿಂಗ ಭಟ್ಟರು ಇವರ ಮನೆಯಿಂದ ಇವರ ಸುಪುತ್ರಿ ಶ್ರೀಮತಿ ಸುಧಾ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಲಿಪನಾರಾಯಣ ಭಾಗವತರು ಇವರ ಮನೆಗೆ ಸಲ್ಲಿಸುವಂತಹ ಗೌರವ. ಪ್ರಸಾದ್ ಭಾಗವತರ ಮಗಳು ಅಪರ್ಣ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶೇಣಿ ಗೋಪಾಲಕೃಷ್ಣ ಭಟ್ ಇವರ ಮೊಮ್ಮಗ ಶೇಣಿ ವೇಣುಗೋಪಾಲ ಕಾಸರಗೋಡು ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಹೊಸಹಿತ್ತಿಲು ಮಹಾಲಿಂಗ ಭಟ್ಟರ ಮನೆಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಕಾರಣ ಕರ್ನಾಟಕ ಕೇರಳದ ಗಡಿ ಪ್ರದೇಶವಾದ ಹೊಸಹಿತ್ತಿಲು ಎಂಬಲ್ಲಿ ಜನಿಸಿ ಬಾಲ್ಯದಲ್ಲಿಯೇ ಯಕ್ಷಗಾನದಂತ ಆಕರ್ಷಿತರಾದವರು ಅವರು. ಆ ಕಾಲದ ಪ್ರಸಿದ್ಧ ಯಕ್ಷಗುರುಗಳಾಗಿದ್ದ ರಂಗರಾಜ ಕೊರಿಯ ವಿಠ್ಠಲ ಶಾಸ್ತ್ರಿಗಳ ಯಕ್ಷಗರಡೆಯಲ್ಲಿ ನಾಟ್ಯಾಭ್ಯಾಸವನ್ನು ಮಹಾಲಿಂಗ ಭಟ್ರವರು ಮಾಡಿರುತ್ತಾರೆ. ಶ್ರೀ ಧರ್ಮಸ್ಥಳ, ಕೂಡ್ಲು, ಮುಲ್ಕಿ, ಪುತ್ತೂರು, ಬಪ್ಪನಾಡು ಮೊದಲಾದ ಮೇಳಗಳಲ್ಲಿ ಹಲವಾರು ವರ್ಷಗಳ ತಿರುಗಾಟವನ್ನು ಪೂರೈಸಿದವರು. ಪುಂಡುವೇಷ ಹಾಗೂ ಕಿರೀಟ ಎರಡೂ ವಿಭಾಗಗಳಲ್ಲಿ ಸಮಾನವಾಗಿ ಮಿಂಚಿದವರು. ಕೌರವ, ಸೌದಾಸ, ಹಿರಣ್ಯಾಕ್ಷ, ಇಂದ್ರಜಿತು, ಋತುಪರ್ಣ ಹೀಗೆ ಅನೇಕ ಪಾತ್ರಗಳಿಗೆ ಸುಬ್ರಾಯ ಹೊಳ್ಳರಿಗೆ ಮಾರ್ಗದರ್ಶಕರಾಗಿದ್ದವರು, ಆದರ್ಶರು. ಆ ಅನುಪಮ ಚೇತನದ ನೆನಪಿಗಾಗಿ ಅವರ ಸುಪುತ್ರಿ ಶ್ರೀಮತಿ ಸುಧಾ ಇವರಿಗೆ ಹೊಳ್ಳರು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ
ಶೇಣಿ ಗೋಪಾಲಕೃಷ್ಣ ಭಟ್ ಇವರ ಮನೆಗೆ ಗೌರವವನ್ನು ಸಮರ್ಪಿಸಲಿಕ್ಕೆ ಕಾರಣ, ಕಳೆದ ಶತಮಾನದಲ್ಲಿ ಯಕ್ಷಗಾನ ಕ್ಷೇತ್ರದ ಆಟ ಹಾಗೂ ಕೂಡಾಟಗಳ ಕಲಾಕಾರನಾಗಿ, ಹರಿದಾಸನಾಗಿ, ಪ್ರವಚನಕಾರನಾಗಿ, ಪ್ರಸಂಗಕರ್ತನಾಗಿ ಸಾಹಿತ್ಯ ಕ್ಷೇತ್ರವನ್ನೆಲ್ಲ ಆವರಿಸಿ ಅನೇಕ ಕಡೆಗಳಲ್ಲಿ ಹೊಳ್ಳರ ಮೇಲೆ ಪ್ರೀತಿಯನ್ನು ತೋರಿಸಿದಂತಹ ಮಹಾತ್ಮರು. ಹಾಗಾಗಿ ಅವರ ಮೊಮ್ಮಗ ಶೇಣಿ ವೇಣುಗೋಪಾಲ ಕಾಸರಗೋಡು ಇವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ವೇಣುಗೋಪಾಲ ಕಾಸರಗೋಡು ಇವರು ಸುಬ್ರಾಯ ಹೊಳ್ಳರ ಶಿಷ್ಯ ಎಂಬ ವಿಚಾರವನ್ನು ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ, ಇಷ್ಟಪಡ್ತೇನೆ. ಜೊತೆಗೆ ಶ್ರೀ ಕೂಡ್ಲು ನಾರಾಯಣ ಬಲ್ಯಾಯ ಈ ಮನೆಗೆ ಸಲ್ಲಿಸುವಂತಹ ಗೌರವ. ಇವರು ಯಕ್ಷಗಾನದ ತವರೂರೆನಿಸಿದ ಕೂಡ್ಲು ಎಂಬಲ್ಲಿ ಜನಿಸಿದವರು. ಕೀರ್ತಿಶೇಷ ಕಾವು ಕಣ್ಣನವರಲ್ಲಿ ನಾಟ್ಯಾಭ್ಯಾಸವನ್ನು ಮಾಡಿ ಕೂಡ್ಲು, ಪುತ್ತೂರು, ಕಟೀಲು ಮೊದಲಾದ ಮೇಳಗಳಲ್ಲಿ ಹಲವಾರು ವರ್ಷಗಳ ತಿರುಗಾಟವನ್ನು ಮಾಡಿದವರು. ಹಿರಣ್ಯಾಕ್ಷ, ಇಂದ್ರಜಿತು, ತಾಮ್ರಧ್ವಜ, ಅರ್ಜುನನೇ ಮೊದಲಾದ ಕೋಲು ಕಿರೀಟದ ವೇಷ ಅಲ್ಲದೆ ಬಣ್ಣದ ವೇಷಗಳಲ್ಲಿ ಅನೇಕ ಮಾಹಿತಿಯನ್ನು ಹೊಳ್ಳರಿಗೆ ಇವರು ನೀಡಿರುತ್ತಾರೆ. ನಾಟ್ಯದಲ್ಲಿ ಇವರ ಹೆಚ್ಚಿನ ಲಯಗಾರಿಕೆ ಅದನ್ನು ಹೊಳ್ಳರು ಅವರಿಂದಲೇ ಅಭ್ಯಾಸ ಮಾಡಿರುತ್ತಾರೆ. ಹಾಗಾಗಿ ಶ್ರೀ ಕೂಡ್ಲು ನಾರಾಯಣ ಬಲ್ಯಾಯ ಅವರ ಮನೆಗೆ ಗೌರವವನ್ನು ನೀಡ್ತಾ ಇದ್ದಾರೆ. ಶ್ರೀ ಕೂಡ್ಲು ಆನಂದ ಯಕ್ಷಗಾನದ ಪಿತಾಮಹನಾದ ಪಾರ್ತಿಸುಬ್ಬನ ನಾಡಾದ ಕುಂಬಳೆ ಸೀಮೆಯ ಕೂಡ್ಲು ಎಂಬಲ್ಲಿ ಅವರು ಜನಿಸಿರ್ತಾರೆ. ತೆಂಕುತಿಟ್ಟಿನ ಮೇಳಗಳಲ್ಲಿ ಪ್ರಸಿದ್ಧಿ ಪಡೆದು ಇತಿಹಾಸವಾಗಿರುವ ಪುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ಆ ಕಾಲದ ತೆಂಕುತಿಟ್ಟಿನ ನಾಟ್ಯಾಚಾರ್ಯರೆಂದು ಪ್ರಖ್ಯಾತರಾಗಿದ್ದ ಕೀರ್ತಿಶೇಷ ಶ್ರೀ ಕಾವು ಕಣ್ಣನವರಿಂದ ಸಂಪ್ರದಾಯಬದ್ಧವಾದ ನಾಟ್ಯಾಭ್ಯಾಸವನ್ನು ಮಾಡಿ ಕೂಡ್ಲು, ದೇಲಂಪುರಿ ಮೊದಲಾದ ಮೇಳಗಳಲ್ಲಿ ಅವರು ಹೊಳ್ಳರಿಗೆ ಮಾರ್ಗದರ್ಶನವನ್ನು ನೀಡಿರುತ್ತಾರೆ. ಅವರ ನೆನಪಿನಲ್ಲಿ ಸುಪುತ್ರ ಶ್ರೀ ಅಚ್ಯುತ ಇವರಿಗೆ ಗೌರವವನ್ನು ಕೊಡುವಂತಹ ಸಂದರ್ಭ ಇದಾಗಿದೆ. ಜೊತೆಗೆ ಬಲಿಪ ನಾರಾಯಣ ಭಾಗವತರು ಯಕ್ಷಗಾನದ ದಂತಕಥೆಯಾಗಿದ್ದ ಹಿರಿಯ ಬಲಿಪ ನಾರಾಯಣ ಭಾಗವತರ ಸಮರ್ಥ ಉತ್ತರಾಧಿಕಾರಿಯಾಗಿ ಭಾಗವತ ಶಬ್ದಕ್ಕೆ ನಿಜಾರ್ಥವಾಗಿದ್ದವರು. ಶ್ರೀ ಕಟೀಲು 2ನೇ ಮೇಳದ ಪ್ರಧಾನ ಭಾಗವತರಾಗಿದ್ದ ಕಾಲದಲ್ಲಿ ಅವರ ಅನುಗ್ರಹದೊಂದಿಗೆ ಹೊಳ್ಳರು ಗೆಜ್ಜೆ ಕಟ್ಟಿ ಪ್ರಥಮ ತಿರುಗಾಟವನ್ನು ಪೂರೈಸಿದವರು. ಅವರು ಮಾಡುವ ಎಷ್ಟೋ ಪೌರಾಣಿಕ ಪಾತ್ರಗಳಿಗೆ ಶ್ರೀ ಬಲಿಪ ಭಾಗವತರೇ ಮಾರ್ಗದರ್ಶಕರು. ಅವರ ಜ್ಞಾನ ರಂಗತಂತ್ರದೊಂದಿಗೆ ಮೂಡಿ ಬಂದವರು ಅವರ ಕಿರಿಯ ಪುತ್ರರಾಗಿದ್ದ ಶ್ರೀ ಪ್ರಸಾದ ಭಾಗವತರು. ನಿಷ್ಕರುಣಿಯಾಗಿರುವ ವಿಧಿಯಾಟದಿಂದ ಉಭಯರನ್ನು ಯಕ್ಷರಂಗ ಕಳೆದುಕೊಂಡಿದೆ. ಆ ಗುರು ಪರಂಪರೆಗೆ ಗೌರವವನ್ನು ಸೂಚಿಸುತ್ತಾ ಪ್ರಸಾದ ಭಾಗವತರ ಮಗಳು, ಬಲಿಪ ಭಾಗವತರ ಮೊಮ್ಮಗಳು ಆದ ಅಪರ್ಣ ಅವರು ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಒಟ್ಟು 5 ಗುರುವಿನ ಮನೆಗೆ ಒಳ್ಳೆಯ ಮನಸ್ಸಿನಲ್ಲಿ ಕಾಸರಗೋಡು ಸುಬ್ರಾಯ ಹೊಳ್ಳರು ಈ ಶುಭ ಸಂದರ್ಭದಲ್ಲಿ ಗುರು ಮನೆಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಆ ಗುರು ಪರಂಪರೆ ಹಾಕಿಕೊಟ್ಟಂತಹ ಹಾದಿ ಏನಿದೆ, ಆ ಹಾದಿಯಲ್ಲಿಯೇ ಮುನ್ನಡೆಯುವಂತಹ ಮನಸ್ಸುಳ್ಳ ಕಲಾವಿದರಾಗಿರುವಂತಹ ಹೊಳ್ಳರು ಆ ಮನಸ್ಸಿನಿಂದಲೇ ಇನ್ನಷ್ಟು ವಿಜೃಂಭಿಸಲಿ. 5 ಮನೆಯ ಗುರುಗಳ ಆಶೀರ್ವಾದ ಇನ್ನಷ್ಟು ಅವರಿಗೂ ಅವರ ಕುಟುಂಬ ವರ್ಗದವರ ಮೇಲಿರಲಿ ಎಂಬ ಸದಾಶಯವನ್ನು ಈ ವೇದಿಕೆಯ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಆ ಚೇತನ ಸ್ವರೂಪರಾಗಿರುವಂತಹ ಆ 5 ಮಂದಿ ಗುರುವರಿಯರು ಸುಬ್ರಾಯ ಹೊಳ್ಳರಿಗೆ ಇನ್ನಷ್ಟು ಕಲಾರಂಗದಲ್ಲಿ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು, ಯುಕ್ತಿಯನ್ನು, ಮತಿಯನ್ನು, ಆರೋಗ್ಯವನ್ನು, ಆಯುಷ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಗುರುಮನೆಗೆ ಗೌರವ ಈ ಕಾರ್ಯಕ್ರಮದಲ್ಲಿ 2ನೇ ಆವೃತ್ತಿಯಾಗಿ ಶ್ರೀ ಪೆರುವಾಯಿ ನಾರಾಯಣ ಭಟ್ ಜೊತೆಗೆ ಮಿಜಾರು ಮೋಹನ ಶೆಟ್ಟಿಗಾರರು ಈ ಈರ್ವರು ಹಿಮ್ಮೇಳ ಕಲಾವಿದರು, ಯಕ್ಷಗಾನ ರಂಗವನ್ನು ಬೆಳಗಿದ ಮಹಾನ್ ಕಲಾವಿದರು. ಈ ಈರ್ವರು ಕಲಾವಿದರು ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇನೆ. ಶ್ರೀ ಪೆರುವಾಯಿ ನಾರಾಯಣ ಭಟ್ ಮತ್ತು ಮಿಜಾರು ಮೋಹನ ಶೆಟ್ಟಿಗಾರ್ ಇವರು. ಶ್ರೀ ಪೆರುವಾಯಿ ನಾರಾಯಣ ಭಟ್ಟರು ಜೊತೆಗೆ ಶ್ರೀ ಮಿಜಾರು ಮೋಹನ ಶೆಟ್ಟಿಗಾರರು.
ಗೌರವದ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಪೆರುವಾಯಿ ನಾರಾಯಣ ಭಟ್ಟರು ಹಿಮ್ಮೇಳ ವಾದಕರ ಹೆಸರುಗಳಲ್ಲಿ ಪ್ರಥಮವಾಗಿ ನಿಲ್ಲತಕ್ಕವರು. ಹೊಳ್ಳರಂತವರಿಗೆ ಸ್ಮರಣೀಯರಾದ ಯಕ್ಷಗುರು ನಿಡ್ಲೆ ನರಸಿಂಹ ಭಟ್ಟರ ಪರಮ ಶಿಷ್ಯರಾಗಿದ್ದ ಪೆರುವಾಯಿ ನಾರಾಯಣ ಭಟ್ಟರು ಗುರುಗಳ ಕೀರ್ತಿಯನ್ನು ಹೆಚ್ಚಿಸಿದವರು. ಶ್ರೀ ಕಟೀಲು ಮೇಳದಲ್ಲಿ ಶ್ರೀ ಬಲಿಪನಾರಾಯಣ ಭಾಗವತರೊಂದಿಗೆ ಬಲಿಪ ಭಾಗವತರ ನಿವೃತ್ತಿಯ ನಂತರ ಶ್ರೀ ಪ್ರಸಾದ ಬಲಿಪರೊಂದಿಗೆ ದೀರ್ಘಕಾಲದ ತಿರುಗಾಟವನ್ನು ಮಾಡಿದವರು. ಒಬ್ಬ ಸಮರ್ಥ ಭಾಗವತನಿಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನೂ ತಿಳಿದ ಮದ್ದಳೆಗಾರರು. ಪ್ರಸಂಗಗಳ ಹಾಡು, ಅದಕ್ಕೆ ಹೇಳುವ ಅರ್ಥ, ರಂಗತಂತ್ರ ಇದೆಲ್ಲವನ್ನು ತಿಳಿದ ಒಬ್ಬ ನಿಜಾರ್ಥದ ಮದ್ಲೆಗಾರ. ಸುಬ್ರಾಯ ಹೊಳ್ಳರು ಗೆಜ್ಜೆ ಕಟ್ಟಿದ ವರ್ಷ ಅವರಿಗೆ ರಂಗನಡೆಗಳನ್ನು ಹೇಳಿಕೊಟ್ಟು ಅವರನ್ನು ತಿದ್ದಿದ ಮಾರ್ಗದರ್ಶಕರು. ನಿವೃತ್ತಿ ಜೀವನದಲ್ಲಿರುವ ಶ್ರೀಯುತರಿಗೆ ಈ ಪುಣ್ಯ ವೇದಿಕೆಯಲ್ಲಿ ಸುಬ್ರಾಯ ಹೊಳ್ಳರು ಗೌರವವನ್ನು ಸಮರ್ಪಿಸುತ್ತಾ ಇದ್ದಾರೆ. ಜೊತೆಗೆ ಶ್ರೀ ಮಿಜಾರು ಮೋಹನ ಶೆಟ್ಟಿಗಾರರು ಅಂದಿನ ಶ್ರೇಷ್ಠ ಕಿರೀಟ ವೇಷಧಾರಿಗಳಾಗಿ ಶ್ರೀ ಸುರತ್ಕಲ್ ಮೇಳದಲ್ಲಿ ಬಹಳ ದೀರ್ಘಕಾಲದ ತಿರುಗಾಟವನ್ನು ಮಾಡಿದ್ದ ದಡ್ಡಿ ಶ್ರೀ ನಾರಾಯಣ ಶೆಟ್ಟಿಗಾರರ ಸುಪುತ್ರರಿವರು. ಬಾಲ್ಯದಲ್ಲಿಯೇ ಗುರುಪುರ ಶ್ರೀ ಅಣ್ಣಿ ಭಟ್ಟರಲ್ಲಿ ಚೆಂಡೆ ಮದ್ದಳೆಗಳ ಬಾಲಪಾಠವನ್ನು ಹೇಳಿಸಿಕೊಂಡು ಆಮೇಲೆ ಹಿರಿಯ ಮದ್ದಳೆಗಾರರುಗಳ ಒಡನಾಟದಿಂದ ತಾನು ಕಲಿತ ವಿದ್ಯೆಯನ್ನು ವೃದ್ಧಿ ಮಾಡಿಕೊಂಡು ಒಬ್ಬ ಸಮರ್ಥ ಮದ್ಲೆಗಾರರೆನಿಸಿಕೊಂಡವರು. ಜೋಡಾಟದ ಮದ್ಲೆಗಾರರೆಂದು ಪ್ರಸಿದ್ಧರಾಗಿದ್ದ ಶ್ರೀ ಕಾಸರಗೋಡು ವೆಂಕಟರಮಣರಾಯರು ಕರ್ನಾಟಕ ಮೇಳ ಬಿಟ್ಟು ಹೋದ ಸಂದರ್ಭದಲ್ಲಿ ಆ ಸ್ಥಾನವನ್ನು ತುಂಬಿ ಕೀರ್ತಿಶೇಷ ಶ್ರೀ ದಾಮೋದರ ಮಂಡೆಚ್ಚ ಹಾಗೂ ಶ್ರೀ ದಿನೇಶ ಅಮ್ಮಣ್ಣಾಯರೊಂದಿಗೆ ಹಲವು ವರ್ಷಗಳ ಕಾಲ ಯಶಸ್ವಿ ತಿರುಗಾಟವನ್ನು ಪೂರೈಸಿ ಶ್ರೀ ಕಟೀಲು ಮೇಳಗಳ ಯಜಮಾನರಾಗಿದ್ದ ಶ್ರೀ ಕಲ್ಲಾಡಿ ವಿಠ್ಠಲ ಶೆಟ್ಟರ ಕೇಳಿಕೆಯಂತೆ ಮರಳಿ ಶ್ರೀ ಕಟೀಲು ಮೇಳಕ್ಕೆ ಸೇರ್ಪಡೆಯಾದರು. ವಿನಯ ಗುಣ ಸಂಪನ್ನರಾಗಿ ರಂಗದಲ್ಲಿಯೂ ಚೌಕಿ ಮನೆಯಲ್ಲೂ ಹಿಮ್ಮೇಳ ವಾದಕರ ಗೌರವವನ್ನು ಹೆಚ್ಚಿಸಿದವರು ಶ್ರೀಯುತರು. ಅವರೊಂದಿಗಿನ ತಿರುಗಾಟದ ಸವಿ ನೆನಪಿಗಾಗಿ ಈ ಗೌರವವನ್ನು ಕಾಸರಗೋಡು ಸುಬ್ರಾಯ ಹೊಳ್ಳರು ದಂಪತಿ ಸಮೇತವಾಗಿ ಅವರಿಗೆ ಸಲ್ಲಿಸುತ್ತಾ ಇದ್ದಾರೆ. ಗೌರವವನ್ನು ಸ್ವೀಕರಿಸಿದಂತಹ ಶ್ರೀ ಮಿಜಾರು ಮೋಹನ ಶೆಟ್ಟಿಗಾರರು ಹಾಗೂ ಶ್ರೀ ಪೆರುವಾಯಿ ನಾರಾಯಣ ಭಟ್ಟ ಇವರಿಗೆ ಪ್ರೀತಿಪೂರ್ವಕ ನಮನಗಳನ್ನು ಈ ವೇದಿಕೆಯ ಮೂಲಕ ಸಲ್ಲಿಸುತ್ತಾ ಇದ್ದೇನೆ. ಇವರಿರುವರ ಕಲಾ ಕಾಣಿಕೆಯಿಂದಾಗಿ ಯಕ್ಷಗಾನ ಲೋಕ ಎನ್ನುವಂಥದ್ದು ಅದು ಸುವರ್ಣ ಯುಗವನ್ನು ಬರೆಯಲ್ಪಟ್ಟಿದೆ ಎಂದು ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಅಂತಹ ಈರುವರು ಮಹಾನ್ ಕಲಾವಿದರನ್ನು ಗೌರವಿಸಿದಂತಹ ಸಂದರ್ಭಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಗುರುಮನೆಯ ಗೌರವವನ್ನು ಸ್ವೀಕರಿಸಲಿಕ್ಕೆ ಇರುವವರು ಶ್ರೀ ಕೋಳಿಯೂರು ರಾಮಚಂದ್ರರಾಯರು. ಶ್ರೀ ಕೋಳಿಯೂರು ರಾಮಚಂದ್ರರಾಯರು ದಂಪತಿ ಸಮೇತ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರನ್ನು ಸುಬ್ರಾಯ ಹೊಳ್ಳರು ಕರೆತರಬೇಕಾಗಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇನೆ. ದೇವಕಲೆಯಾದ ಯಕ್ಷಗಾನದತ್ತ ಆಕರ್ಷಿತರಾಗಿ ಯಕ್ಷಗಾನ ಕಲಾಲೋಕದಲ್ಲಿ ಸ್ತ್ರೀ ವೇಷದ ಆಯಾ ಭಂಗಿ, ಅದರ ಸೌಂದರ್ಯತೆ ಏನಿದೆಯೋ ಅದನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ನುರಿತ ಕಲಾವಿದರಾಗಿರುವಂತಹ ಶ್ರೀ ಕೋಳಿಯೂರು ರಾಮಚಂದ್ರರಾಯರು ಈಗಾಗಲೇ ಯಕ್ಷಗಾನ ಲೋಕದಲ್ಲಿ ಯಾರೆಲ್ಲ ಕಲಾವಿದರಾಗಿ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದ್ದಾರೋ ಅವರೆಲ್ಲರ ಅತ್ಯಮೂಲ್ಯ ಗುರುಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಾಸರಗೋಡು ಸುಬ್ರಾಯ ಹೊಳ್ಳರ ಗುರುಗಳಲ್ಲಿ ಕೂಡ ಶ್ರೀ ಕೋಳಿಯೂರು ರಾಮಚಂದ್ರರಾಯರು ಓರ್ವರಾಗಿರುತ್ತಾರೆ. ಅವರನ್ನು ಈ ಪುಣ್ಯ ವೇದಿಕೆಯಲ್ಲಿ ಸನ್ಮಾನಿಸುವುದೇ ನಮ್ಮೆಲ್ಲರ ಪಾಲಿಗೆ ದೊರೆತಂತಹ ಒಂದು ಅಪೂರ್ವ ಕ್ಷಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶ್ರೀ ಕೋಳಿಯೂರು ರಾಮಚಂದ್ರರಾಯರು ಕಳೆದ ಶತಮಾನದ ಆದಿಯಲ್ಲಿ ಕೋಳಿಯೂರಿನಲ್ಲಿ ಜನಿಸಿ ಬಾಲ್ಯದಲ್ಲಿಯೇ ದೇವಕಲೆಯಾದ ಯಕ್ಷಗಾನದತ್ತ ಆಕರ್ಷಿತರಾದವರು. ರಂಗರಾಜನೆಂದು ಕೀರ್ತಿವಂತರಾಗಿದ್ದ ಶ್ರೀ ಕುರಿಯ ವಿಠಲ ಶಾಸ್ತ್ರಿಗಳ ಗರಡಿಯಲ್ಲಿ ಪಡಗಿ ತೆಂಕುತಿಟ್ಟಿನ ನಾಟ್ಯಾಭ್ಯಾಸ ಭರತನಾಟ್ಯವನ್ನು ಕಲಿತು ಶ್ರೀ ಧರ್ಮಸ್ಥಳ, ಕೂಡ್ಲು, ಕರ್ನಾಟಕ, ಬಪ್ಪನಾಡು, ಕಟೀಲು ಮೊದಲಾದ ಪ್ರಸಿದ್ಧ ಮೇಳಗಳಲ್ಲಿ 6 ದಶಕಗಳಿಗಿಂತಲೂ ಹೆಚ್ಚಿನ ಯಕ್ಷ ತಿರುಗಾಟವನ್ನು ಪೂರೈಸಿದ ಹಿರಿಯ ಜೀವ. ತನ್ನ ಅಸಾಧಾರಣ ಪ್ರತಿಭೆಯ ಮೂಲಕ ಪುರಾಣದ ಸ್ತ್ರೀ ಪಾತ್ರಗಳಾದ ದಮಯಂತಿ, ಚಂದ್ರಮತಿ, ದ್ರೌಪದಿ, ದಾಕ್ಷಾಯಣಿ
ಮೋಹಿನಿಯೇ ಮೊದಲಾದ ಪಾತ್ರಗಳಿಗೆ ರಂಗದಲ್ಲಿ ಮರುಜೀವ ತುಂಬಿದ ಮಹನೀಯ. ತನ್ನ 94ರ ಈ ನಿವೃತ್ತಿ ಜೀವನದಲ್ಲಿ ಧರ್ಮಪತ್ನಿಯಾದ ಶ್ರೀಮತಿ ಭಾಗೀರಥಿ ಅಮ್ಮ, ಮಕ್ಕಳಾದ ಶ್ರೀನಿವಾಸ, ಶ್ರೀಧರ, ಶ್ರೀಪತಿ, ಶ್ರೀಕರ ಅಲ್ಲದೆ ಶ್ರೀಮತಿ ಮೀರಾ ಹಾಗೂ ಶ್ರೀಮತಿ ಪುಷ್ಪ ಈ 6 ಮಂದಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳೊಂದಿಗೆ ಇನ್ನಂಜೆಯ ಕೋಳಿಯೂರು ಕಾಂಪೌಂಡಿನ ಕಲಾಪ್ರಸಾದ್ ನಿವಾಸದಲ್ಲಿ ತೃಪ್ತಿಯ ಜೀವನ ಸಾಗಿಸುತ್ತಿದ್ದಾರೆ. ಸುಬ್ರಾಯ ಹೊಳ್ಳರಿಗೆ ರಂಗತಂತ್ರ, ಅರ್ಥಗಾರಿಕೆ, ಭಾವಪೂರ್ಣವಾದ ಪಾತ್ರಗಳಿಗೆ ಮಾರ್ಗದರ್ಶಕರಾಗಿ ಸುಬ್ರಾಯ ಹೊಳ್ಳರನ್ನು ಮುನ್ನಡೆಸಿದಂತಹ ಓರ್ವ ಆದರ್ಶ ಗುರುಗಳು. ಅಂತಹ ಆದರ್ಶ ಗುರುವಿಗೆ ಗೌರವವನ್ನು ಸಲ್ಲಿಸುವಂತಹ ಪುಣ್ಯವಸರದಲ್ಲಿ ನಾವಿದ್ದೇವೆ. ಶ್ರೀಯುತ ಕಾಸರಗೋಡು ಸುಬ್ರಾಯ ಹೊಳ್ಳರು ಅವರಿಗೆ ಪ್ರೀತಿಯಿಂದ ಗೌರವವನ್ನು ಈ ವೇದಿಕೆಯಲ್ಲಿ ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಗುರುಗಳ ಬಗ್ಗೆ ಕಾಸರಗೋಡು ಸುಬ್ರಾಯ ಹೊಳ್ಳರು ಇದೀಗ ದನಿಯಾಗಲಿದ್ದಾರೆ. ನಾನು ಆಗಲೇ ಹೇಳಿದೆ, ನನಗೆಷ್ಟು ಧನ್ಯತೆ ಬಂದಿದೆ ಅಂದರೆ 94ರ ಹರೆಯದಲ್ಲಿ ಅವರನ್ನು ಮನೆಯ ಮಕ್ಕಳು ಕಳೀತಾರೆ ಇಲ್ವೋ ಅನ್ನೋ ಒಂದು ಸಂದೇಹ ಇತ್ತು ನನಗೆ. ಶ್ರೀಯುತ ಶ್ರೀನಿವಾಸಣ್ಣನಲ್ಲಿ ಅವರ ಹಿರಿಯ ಮಗ ಶ್ರೀನಿವಾಸಣ್ಣನಲ್ಲಿ ಕೇಳುವಾಗ ಒಮ್ಮೆ ಏನೋ ಅಸಮ್ಮತಿ ಸೂಚಿಸಿದ್ರೆ ಆಮೇಲೆ ಕಳಿಸ್ತೇನೆ, ನಾನೇ ಕರ್ಕೊಂಡು ಬರ್ತೇನೆ ಅಂತ ಹೇಳಿದೆ. ಈ ಮಧ್ಯೆ ಅವರ ಮನೆಯಲ್ಲಿ ಅವರ 94ರ ಸಂಭ್ರಮದಲ್ಲಿ ನನ್ನನ್ನು ಕರೆಸಿಕೊಂಡ್ರು. ಆದರೆ ನಾನು ಮೊದಲೇ ಸಂಕಲ್ಪ ಮಾಡಿದ್ದು ಕೋಡಿರು ಗುರುಗಳು ಬರಲೇಬೇಕು ನನ್ನ ಕಾರ್ಯಕ್ರಮಕ್ಕೆ ಅಂತ. ಕೋಡಿರು ಗುರುಗಳು ನಿನ್ನೆ ದಿವಸ ಸಮಯ ಹೇಳುವಾಗ ಹೇಳ್ತಾರೆ ಅಮ್ಮನೂ ಬರ್ತೇನೆ ಅಂತ. ಮೊನ್ನೆ ನಾನು ಅವರ ಮನೆಗೆ ಹೋಗಿರುವಾಗ ಅಮ್ಮ ಹೇಳಿದ್ರು ನಾನೆಲ್ಲ ಬರುವುದಿಲ್ಲ. ನಿಜವಾಗಿ ಹೌದಪ್ಪ, ಪ್ರಾಯಾಧಿಕ್ಯ ಅಲ್ವ. ಆದರೆ ನಿನ್ನೆ ಆ ಅಮ್ಮನಿಗೂ ಒಂದು ಮನಸ್ಸಾದದ್ದಂದ್ರೆ ಅದು ನನ್ನ ಸೌಭಾಗ್ಯ. ಕೋಡಿರು ಗುರು ದಂಪತಿ ಅಂದರೆ ನನಗೆ ನಿಜವಾಗಿ ದೇವರಿದ್ದಾಗಿ, ನನಗೆ ಭಗವತ್ಸ್ವರೂಪಿಗಳವರು. ನಾನು ಅವರ ಜೊತೆಗಿರುವಂತಹ ತಿರುಗಾಟಗಳಲ್ಲಿ ಎಷ್ಟೋ ರಂಗದ ಭಾವಗಳನ್ನು ಹೇಳಿಕೊಟ್ಟವರು. ಎಷ್ಟು ಒಳ್ಳೆಯ ತಂದೆ ಅಂದರೆ ಆ ತಂದೆ ತಾಯಿಗೆ ಅಷ್ಟೇ ಒಳ್ಳೆಯ ಮಕ್ಕಳು. ಎಲ್ಲ ಶ್ರೀ ಅಂತ ಹೆಸರಿಟ್ಟಿದ್ದಾರೆ ಮಕ್ಕಳಿಗೆ, ಶ್ರೀ 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 ಅಂತ. ಎಷ್ಟು ನೋಡಿ ಅವರಿಗೆ ಗುರುಗಳಿಗೆ ಬಿಡಾರದಲ್ಲಿದ್ದರೆ ನನಗೆ ಕೇಳಿ ಅಭ್ಯಾಸ ಉಂಟು, ಕೃಷ್ಣ 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 ರಾಮ ರಾಮ. ಅವರು ಕ್ಷಣ ಕೃಷ್ಣನನ್ನು ನೆನೆಸಿದ ಕ್ಷಣ ಇಲ್ಲ. ಅಂದರೆ ಅವರಿಗೆ ಗೋಪಾಲ ಕೃಷ್ಣ ಅಂದ್ರೆ ಅಷ್ಟು ಪ್ರೀತಿ. ಅವರ ಒಂದು ಬಂಧುವಿನಾಗೆ ಗೋಪಾಲಕೃಷ್ಣ ಅಂದರೆ ಅವರು ದೇವರನ್ನು ಹೇಳುವುದು. ಒಮ್ಮೆ ದೇವರಿಗೆ ಬೈಲಿಕ್ಕಿದ್ದು ದೊಡ್ಡ ಕಳ್ಳವದ ಕೃಷ್ಣ ಅಂತ ಹಾಗೆಲ್ಲ ಹೇಳಿಕೊಂಡವರು, ಅದು ಅವರ ರೂಢಿ ಭಾಷೆ. ಅಷ್ಟು ಪ್ರೀತಿ ಅವರಿಗೆ, ಕಳ್ಳ ಅಂತ ಹೇಳುವುದರಲ್ಲಿ ಒಂದು ಪ್ರೀತಿ ಅವರಿಗೆ. ಹಾಗಾಗಿ ಮಕ್ಕಳಿಗೂಡೆಲ್ಲ ಶ್ರೀ ಹೆಸರಿಟ್ಟವರು. ಶ್ರೀನಿವಾಸ, ಶ್ರೀಧರ, ಶ್ರೀಪತಿ ಅಂಗಡಿ ನೋಡ್ತಾ ಇದ್ದಾರೆ. ಶ್ರೀಪತಿ, ಶ್ರೀಕರ, 4 ವೇದಗಳ ಹಾಗೆ, 4 ಪುರುಷಾರ್ಥಗಳ ಹಾಗೆ 4 ಗಂಡು ಮಕ್ಕಳು. ಆಮೇಲೆ ಒಬ್ಬರು ಮೀರಕ್ಕ, ಮತ್ತೊಬ್ಬರು ಪುಷ್ಪಕ್ಕ, ಶ್ರೀಮತಿ. ಇಬ್ಬರು 6 ಮಂದಿ ಮಕ್ಕಳ ಜೊತೆಗೆ ಸಂತೋಷದ ಜೀವನ ಅವರ ಮನೆ ಸಾಗಿಸುವುದು ನೋಡುವಾಗ ನಮಗೆ ಎಷ್ಟು ಆನಂದ ಆಗಿದೆ ಅಂದರೆ, ತಂದೆ ಒಂದು ಹುಟ್ಟು ಹಬ್ಬವನ್ನು ಮನೆಯಲ್ಲಿ ಹಬ್ಬದ ಹಾಗೆ ಮಾಡಿದ್ದಾರೆ ಅವರೆಲ್ಲ ಸೇರಿ ನನ್ನನ್ನು ಕರೆಸಿ. ನಾನು ತುಂಬ ಸಂತೋಷಪಟ್ಟೆ. ಹಾಗಾಗಿ ಇವತ್ತು ನಾನು ಮಾಡಿದ ಭಾಗ್ಯ ದೊಡ್ಡ ಕಲಾಮಾತೆ ಸೇವೆ. ಹಾಗಾಗಿ ಅವರಿಗಿಬ್ಬರಿಗೂ ಬರುವಂತಹ ಒಂದು ಮನಸ್ಸು ಬಂದು ಕರ್ಕೊಂಡು ಬರುವಂತಹ ಪುಣ್ಯಾತ್ಮರಿದ್ದಾರೆ. ಹಿಂದೆ ನಿಲ್ಲುದವ್ರು, ಅವ್ರ ಮುಂದೆ ಬರುವುದಿಲ್ಲ. ಶ್ರೀನಿವಾಸಣ್ಣ ನಾನಿದ್ದೇನೆ ಅಂತ ಹಾಗೆ ಕರ್ಕೊಂಡು ಬಂದು ನನ್ನ ಈ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದ್ದಾರೆ. ಅವರು ಇನ್ನು 100 ವರ್ಷ ಬದುಕಲಿ, ನಮ್ಮನ್ನು ನಿತ್ಯ ಅನುಗ್ರಹಿಸ್ತಾ ಇರಲಿ ಎಂದು ಹಾಗೆ ಹಾರೈಸುತ್ತಾ, ನಾನು ಕೊಡುವಂಥ ಕಿಂಚಿತ್ತು ಈ ಗುರು ಕಾಣಿಕೆಯನ್ನು ಸ್ವೀಕರಿಸಿ ನನ್ನನ್ನು ಉತ್ತರಿಸಬೇಕು, ಹರಸಬೇಕು ಅಂತ ಗುರುಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಗುರುಗಳ ಬಗ್ಗೆ ಮನದಾಳದ ನುಡಿಗಳನ್ನು ಆಡಿದಂತಹ ಸುಬ್ರಾಯ ಹೊಳ್ಳರು ಇದೀಗ ತನ್ನ ಪ್ರೀತಿಯ ಗುರುಗಳಾಗಿರುವ ಶ್ರೀ ಕೋಳಿಯೂರು ರಾಮಚಂದ್ರ ರಾಯರಿಗೆ ಅಭಿನಂದನೆಯನ್ನು, ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಕೋಳಿಯೂರು ರಾಮಚಂದ್ರ ರಾಯರ ಪೂರ್ಣ ಆಶೀರ್ವಾದ ಕಾಸರಗೋಡು ಸುಬ್ರಾಯ ಹೊಳ್ಳರ ಕುಟುಂಬದ ಮೇಲೆ, ಅವರ ಕಲಾ ಜೀವನದ ಮೇಲೆ ಅದು ಹಾಗೆಯೇ ಮುಂದುವರಿತಾ ಇರಲಿ ಎಂಬ ಸದಾಶಯವನ್ನು ವ್ಯಕ್ತಪಡಿಸುತ್ತಾ ಅವರನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಾ ಇದ್ದೇವೆ. ಆ ಇಟ್ಟಂತಹ ಪೇಟ ಇನ್ನಷ್ಟು ಗರಿಯನ್ನು ತರಲಿ, ಹಾಕಿದಂತಹ ಮಾಲೆ ಹೊಳ್ಳರಿಗೆ ಕೀರ್ತಿಯನ್ನು ತರಲಿ, ನೀಡಿದಂತಹ ಫಲ ಹೊಳ್ಳರ ಜೀವನಕ್ಕೆ ಫಲವನ್ನು ಕರುಣಿಸಲಿ.
ಕರುಣಿಸುವಂತಹ ಎಲ್ಲ ಸೌಭಾಗ್ಯವೂ ಕೂಡ ಹೊಳ್ಳರ ಜೀವನಕ್ಕೆ ಮೂಡಿ ಬರಲಿ. ಶ್ರೀ ಕೋಳಿಯೂರು ರಾಮಚಂದ್ರರಾಯರ ಮಕ್ಕಳು ಕೂಡ ವೇದಿಕೆಗೆ ಆಗಮಿಸಬೇಕು. ಈ ಸುಮಧುರ ಕ್ಷಣದಲ್ಲಿ ನೀವು ಕೂಡ ಭಾಗಿಗಳಾಗಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ರಾಮಚಂದ್ರರಾಯರ ಪಾತ್ರಗಳು ಅದು ಎಂದೆಂದಿಗೂ ಯಕ್ಷಗಾನ ಕಲೆ ಇರುವ ತನಕ ಅದು ಜೀವಂತ. ಯಕ್ಷಗಾನ ಕಲೆಗೆ ಬೇಕಾದಂತಹ ಒಂದು ಟ್ರೆಂಡ್ ಸೆಟ್ ಅನ್ನು ಮಾಡಿದಂತಹ ಕಲಾವಿದರು ಶ್ರೀ ಕೋಳಿಯೂರು ರಾಮಚಂದ್ರರಾಯರು. ಅವರನ್ನು ಗೌರವಿಸುವಂತಹ ಭಾಗ್ಯ ಅದು ನಮ್ಮ ಪಾಲಿನ ಸುಕೃತ ಯೋಗವೇ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೋಳಿಯೂರು ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ನಮ್ಮೆಲ್ಲರ ಯಕ್ಷಗಾನ ಚಟುವಟಿಕೆಗಳು ಮುಂದುವರಿಲಿಕ್ಕೆ ಅವರ ಆಶೀರ್ವಾದ ಒಂದು ದಾರಿ ದೀವಿಗೆಯಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಬ್ರಾಯ ಹೊಳ್ಳರ ಗುರುಗಳನ್ನು ಗೌರವಿಸುವಂತಹ ಈ ಮನಸ್ಸು ಎಲ್ಲರಿಗೂ ದಾರಿ ದೀವಿಗೆಯಾಗಲಿ. ಇದೊಂದು ಅನುಸರಣೀಯವೂ ಆದಂತಹ ಒಂದು ಅವಿಸ್ಮರಣೀಯ ಒಂದು ಕ್ಷಣ ಆಗಿದೆ. ಈ ಕ್ಷಣ ನಮ್ಮೆಲ್ಲರಿಗೂ ಮಾದರಿಯಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇಲ್ಲಿಯವರೆಗೆ ಈ ವೇದಿಕೆಯಲ್ಲಿ ಗುರುಮನೆಗೆ ಸಲ್ಲಬೇಕಾದಂತಹ ಗೌರವವನ್ನು ಷಷ್ಠ್ಯಬ್ದ ಕಾರ್ಯಕ್ರಮದ ಮೂಲಕ ಕಾಸರಗೋಡು ಸುಬ್ರಾಯ ಹೊಳ್ಳರು ತುಂಬು ಮನದಿಂದ ಗುರುಮನೆಗೆ ಗೌರವವನ್ನು ಸಲ್ಲಿಸಿರುತ್ತಾರೆ. ಈ ಗೌರವ ಕಾಸರಗೋಡು ಸುಬ್ರಾಯ ಹೊಳ್ಳರ ಗೌರವವನ್ನು ಇನ್ನಷ್ಟು ಇಮ್ಮಡಿಗೊಳಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೀಗ ಇನ್ನು ಮುಂದಕ್ಕೆ ಕಾಸರಗೋಡು ಸುಬ್ರಾಯ ಹೊಳ್ಳರ ಕಲಾಯಾನದ ಪಥಕ್ಕೆ, ಜೀವನದ ಪಥಕ್ಕೆ ಬೆನ್ನೆಲುಬಾಗಿರುವಂತಹ ಮಹನೀಯರನ್ನು ಗೌರವಿಸುವಂತಹ ಸಂದರ್ಭ. ಉಪಕೃತಿ ಸ್ಮರಣೆ ಎಂಬ ಹೆಸರಿನ ಅಡಿಯಲ್ಲಿ ಕಾಸರಗೋಡು ಸುಬ್ರಾಯ ಹೊಳ್ಳರು ಅನೇಕರನ್ನು ಗೌರವಿಸುವಂತಹ ಮನಸ್ಸನ್ನು ಮಾಡಿರುತ್ತಾರೆ. ಮೊದಲನೆಯದಾಗಿ ಶ್ರೀ ಸುಧಾಕರ್ ರಾವ್ ಅಮೇರಿಕ, ಶ್ರೀಮತಿ ಗೋಪಿಕಾ ಮಯ್ಯ, ವಾರಣಾಸಿ ಕೃಷ್ಣ ಭಟ್, ಕೀರ್ತಿಶೇಷ ನರಿಕೊಂಬೂರ್ ಶ್ರೀ ಮೋಹನ ಮಾಸ್ತರ್, ಶ್ರೀ ದಿನೇಶ್ ಹೆಬ್ಬಾರ್, ಶ್ರೀವತ್ಸ ಕೋಟೆ, ಶ್ರೀ ಶ್ರೀನಿವಾಸಮಯ್ಯ, ಶ್ರೀ ಸುಧಾಕರ್ ರಾವ್, ಶ್ರೀಮತಿ ಗೋಪಿಕಾಮಯ್ಯ ಅವರ ಪತಿ, ವಾರಣಾಸಿ ಕೃಷ್ಣ ಭಟ್ ಅವರ ತಮ್ಮ ಶ್ರೀ ಗಣೇಶ ವಾರಣಾಸಿ, ಇವರಿಗೆ ಗೌರವ. ಕೀರ್ತಿಶೇಷ ನರಿಕೊಂಬು ಶ್ರೀ ಮೋಹನ ಮಾಸ್ತರ್ ಅವರ ಪುತ್ರ ಡಾಕ್ಟರ್ ಮನು, ಕೀರ್ತಿಶೇಷ ನರಿಕೊಂಬು ಶ್ರೀ ಮೋಹನ ಮಾಸ್ತರ್ ಅವರ ಪುತ್ರ ಡಾಕ್ಟರ್ ಮನು, ಶ್ರೀ ಸುಧಾಕರ್ ರಾವ್ ಅಮೆರಿಕ, ಹೊಳ್ಳರ ಮಗನ ವಿದ್ಯಾಭ್ಯಾಸಕ್ಕಾಗಿ ದೊಡ್ಡ ಮೊತ್ತದ ಧನ ಸಹಾಯವನ್ನು ಮಾಡಿದವರು, ಮಗನ ವಿದ್ಯಾಭ್ಯಾಸ ಮುಂದುವರಿಲಿಕ್ಕೆ ಕಾರಣಕರ್ತರಾದವರು. ಅವರಿಗೆ ಈ ವೇದಿಕೆಯಲ್ಲಿ ಗೌರವವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ. ಶ್ರೀ ಸುಧಾಕರ್ ರಾವ್ ಅಮೇರಿಕ, ವಾರಣಾಸಿ ಕೃಷ್ಣ ಭಟ್ ಶ್ರೀ ಶಂಕರ ಮಠ ಅಮೇರಿಕ, ಹೊಳ್ಳರು
12 ವರ್ಷಗಳ ಹಿಂದೆ ಮನೆ ಕಟ್ಟುವ ಸಂಕಲ್ಪ ಮಾಡಿದಾಗ ಮೊದಲು ಧನ ಸಹಾಯವನ್ನು ಮಾಡಿದವರು ಅವರು ಅಮೆರಿಕದಲ್ಲಿರುವುದರಿಂದ ಅವರ ಸಹೋದರ ಶ್ರೀ ಗಣೇಶ ವಾರಣಾಸಿ ಇವರಿಗೆ ಈ ಸಂದರ್ಭದಲ್ಲಿ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಶ್ರೀ ಗಣೇಶ ವಾರಣಾಸಿ ಇವರಿಗೆ ಕೀರ್ತಿಶೇಷ ನರಿಕೊಂಬು ಶ್ರೀ ಮೋಹನ ಮಾಸ್ತರ್ ಮನೆ ಕಟ್ಟುವ ಕಾಲದಲ್ಲಿ ಧನ ಸಹಾಯವನ್ನು ಮಾಡಿದವರು ಅವರ ಸುಪುತ್ರರು ಯಕ್ಷಧ್ರುವ ಪಟ್ಲ ಟ್ರಸ್ಟ್ನ ಸದಸ್ಯರು ಆಗಿರುವ ಡಾಕ್ಟರ್ ಮನು ಇವರಿಗೆ ಈ ಗೌರವದ ಸಮರ್ಪಣೆ. ಕೀರ್ತಿಶೇಷ ನರಿಕೊಂಬು ಶ್ರೀ ಮೋಹನ ಮಾಸ್ತರ್ ಇವರ ಪರವಾಗಿ ಡಾಕ್ಟರ್ ಮನು ಇವರಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀ ದಿನೇಶ್ ಹೆಬ್ಬಾರ್ ಮನೆ ಕಟ್ಟುವ ಕಾಲದಲ್ಲಿ ದೊಡ್ಡ ಮೊತ್ತದ ಸಹಾಯ ನೀಡಿರುತ್ತಾರೆ. ಕಾರ್ಕಳ ಭುವನೇಂದ್ರ ಕಾಲೇಜಿನಲ್ಲಿ ಹೊಳ್ಳರು ಯಕ್ಷಗಾನದ ತರಗತಿಯನ್ನು ನಡೆಸ್ತಾ ಇರುವಂತಹ ಕಾಲದಲ್ಲಿ 1995ರಲ್ಲಿ ಸುಬ್ರಾಯ ಹೊಳ್ಳರ ಶಿಷ್ಯರಾಗಿದ್ದವರು ಈಗ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಸುಬ್ರಾಯ ಹೊಳ್ಳರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಶ್ರೀನಿವಾಸಮಯ್ಯ ಕೊರೋನಾ ಮಾರಿಯ ಕಾಲದಲ್ಲಿಯೂ ಆಮೇಲೆಯೂ ಹೊಳ್ಳರು ಆರ್ಥಿಕವಾಗಿ ಕಷ್ಟಕ್ಕೊಳಗಾದಂತಹ ಸಂದರ್ಭದಲ್ಲಿ ಧನ ಸಹಾಯವನ್ನು ಮಾಡಿದಂತಹ ಹೊಳ್ಳರ ನಿಜವಾದ ಬಂಧುಗಳು. ಅವರಿಗೆ ಈ ಪುಣ್ಯ ವೇದಿಕೆಯಲ್ಲಿ ಸನ್ಮಾನದ ಸುಯೋಗ. ಶ್ರೀ ಶ್ರೀನಿವಾಸ ಮಯ್ಯ ಇವರಿಗೆ ಶ್ರೀ ಸುಧಾಕರ್ ರಾವ್ ಅಮೆರಿಕ, ವಾರಣಾಸಿ ಕೃಷ್ಣ ಭಟ್, ಕೀರ್ತಿಶೇಷ ನರಿಕೊಂಬು ಶ್ರೀ ಮೋಹನ ಮಾಸ್ತರ್, ಶ್ರೀ ದಿನೇಶ್ ಹೆಬ್ಬಾರ್, ಶ್ರೀ ಶ್ರೀನಿವಾಸಮಯ್ಯ ಈ 5 ಮಂದಿಗೆ ಸಂದಂತಹ ಗೌರವವನ್ನು ಪಡೆದಂತಹ ಎಲ್ಲ ಮಹನೀಯರಿಗೂ ಕಾಸರಗೋಡು ಸುಬ್ರಾಯ ಹೊಳ್ಳರ ಪರವಾಗಿ ಆತ್ಮೀಯ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಉಪಕೃತಿ ಸ್ಮರಣೆಯಲ್ಲಿ ಇನ್ನು ಈರುವರು ವ್ಯಕ್ತಿಗಳು ಶ್ರೀಕಾಂತರಾವ್ ಊರ್ವಸ್ಟೂರು, ಶ್ರೀವತ್ಸ ಕೋಟೆ ಇವರಿರುವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಕಾಂತರಾವ್ ಊರ್ವಸ್ಟೂರ್, ಶ್ರೀವತ್ಸ ಕೋಟೆ. ಶ್ರೀಕಾಂತರಾವ್ ಊರ್ವಸ್ಟೂರ್ ಹಾಗೂ ಶ್ರೀವತ್ಸ ಕೋಟೆ ಇವರಿರುವರ ಅನುಪಸ್ಥಿತಿಯಲ್ಲಿ ಅವರ ಸಹಾಯವನ್ನು ಹೊಳ್ಳರು ನೆನಪಿಸಿಕೊಳ್ತಾ ಇದ್ದಾರೆ. ಸಕಾಲದಲ್ಲಿ ಬಂದು ಹೊಳ್ಳರಿಗೆ ಸಹಾಯ ಹಸ್ತವನ್ನು ಚಾಚಿದಂತಹ ಈರುವರು ಮಹನೀಯರಿಗೂ ಕೂಡ ಈ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಉಪಕೃತಿ ಸ್ಮರಣೆಯಲ್ಲಿ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ, ಹೊಳ್ಳರ ಮನೆಗೆ ದೊಡ್ಡ ಮೊತ್ತದ ಸಹಾಯವನ್ನು ಮಾಡಿದವರು ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರರಾದ ಶ್ರೀ ಶಶೀಂದ್ರ ಕುಮಾರರು, ಶ್ರೀ ಶಶೀಂದ್ರ ಕುಮಾರ್ ಇವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜೊತೆಗೆ ಇಡ್ಯ ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನದವರು, ಹೊಳ್ಳರ ಹತ್ತಿರದ ಬಂಧುಗಳು ಇವರು. ಮನೆ ಕಟ್ಟುವ ಕಾಲದಲ್ಲಿಯೂ ಆಮೇಲೆಯೂ ಧನ ಸಹಾಯವನ್ನು ಮಾಡಿದವರು. ಇಡ್ಯ ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನದ ಪರವಾಗಿ ವೇದಮೂರ್ತಿ ಶ್ರೀ ಶಂಕರ ಭಟ್ಟರಿಗೆ ಈ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ಈರುವರು ಮಹನೀಯರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ನಾವು ವಿನಂತಿಸ್ತಾ ಇದ್ದೇವೆ. ಮೊದಲು
ವೇದಮೂರ್ತಿ ಶಂಕರ ಭಟ್ಟ ಇವರ ಮಾತೃಶ್ರೀಯವರಾಗಿರುವಂತಹ ಶ್ರೀಮತಿ ಶಕುಂತಲಾ ಭಟ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಂಕರ ಭಟ್ಟರ ಮಾತೃಶ್ರೀಯವರು ಶ್ರೀಮತಿ ಶಕುಂತಲಾ ಭಟ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಡಿಯ ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನದ ಬಂಧುಗಳು ಕೊಳ್ಳರು ಅವರಿಗೆ ಅನೇಕ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಸಹಾಯ ಹಸ್ತವನ್ನು ನೀಡಿರುವುದನ್ನು ಹೊಳ್ಳರಲ್ಲಿ ನೆನಪಿಸಿಕೊಳ್ತಾ ಇದ್ದಾರೆ. ಆ ನೆನಪಿಗೆ ದ್ಯೋತಕವಾಗಿ ಇಂದು ಶಂಕರ ಭಟ್ಟರ ಮಾತೃಶ್ರೀಯವರಾದಂತಹ ಶ್ರೀಮತಿ ಶಕುಂತಲಾ ಭಟ್ ಇವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಮೊದಲು ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿರುವಂತಹ ಶ್ರೀ ಶಶೀಂದ್ರ ಕುಮಾರರಿಗೆ ಗೌರವ. ಶಶೀಂದ್ರ ಕುಮಾರರಿಗೆ ಈ ವೇದಿಕೆಯ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮ ಸೂತ್ರವಾಗಿ ಮುಂದುವರಿಯಲಿಕ್ಕೆ ಕಾರಣಕರ್ತರ ಸಾಲಿನಲ್ಲಿ ಶ್ರೀ ಶಶೀಂದ್ರ ಕುಮಾರ್ ಇವರು ಕೂಡ ಓರ್ವರಾಗಿರುತ್ತಾರೆ. ಇವರಿಗೆ ಕೊಳ್ಳರ ಈ ಸುಂದರ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನು ಮಾಡಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಮುಂದೆ ಇಡ್ಯ ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನದ ದೇವಸ್ಥಾನದ ವೇದಮೂರ್ತಿಗಳಾಗಿರುವ ಶ್ರೀ ಶಂಕರ ಭಟ್ಟರ ಮಾತೃಶ್ರೀಯವರಾದ ಶ್ರೀಮತಿ ಶಕುಂತಲಾ ಭಟ್ ಇವರಿಗೆ ಗೌರವಾರ್ಪಣೆ. ಗೌರವವನ್ನು ಸ್ವೀಕರಿಸಿದಂತಹ ಈರುವರು ಮಹನೀಯರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದೆ ಕಾಸರಗೋಡು ಸುಬ್ರಾಯ ಹೊಳ್ಳರ ಈ ಸುಂದರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಇಂಡಿಯಾ ಇಲ್ಲಿನ ಪ್ರಧಾನ ಅರ್ಚಕರಾಗಿರುವ ವೇದಮೂರ್ತಿ ಶ್ರೀ ಶಂಕರ ಭಟ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅವರು ಮೌನದಲ್ಲಿಯೇ ಶುಭಾಶಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆ ಈ ಸಭೆಯನ್ನು ಉದ್ದೇಶಿಸಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪಾವಂಜೆ ಇಲ್ಲಿನ ಧರ್ಮದರ್ಶಿಗಳು ನಿವೃತ್ತ ಸಂಸ್ಕೃತ ಉಪನ್ಯಾಸಕರಾಗಿರುವ ಡಾಕ್ಟರ್ ಯಾಜಿ ನಿರಂಜನ್ ಭಟ್ ಇವರು ಕೊಳ್ಳರಿಗೆ ಆಶೀರ್ವಾದದ ನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ரெண்டு கை திறந்து பட ரெண்டு கை திறந்து ನಿನ್ನ ಕೈ ಇಂಚ ரெண்டு ಪತ್ತನ ಆಗಿರಲ್ಲ ಆಮೇಲೆ ಯಾವ ಮುಂದೆ ಕೊಳ್ಳರಿಗೆ ನಡೆಯುವಂತಹ ವೈದಿಕ ಸನ್ಮಾನದ ಸಂದರ್ಭ ಅವರು ಆಶೀರ್ವಾದದ ನುಡಿಗಳನ್ನು ಆಡಲಿಕ್ಕಿದ್ದಾರೆ. ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಕಾಸರಗೋಡು ಸುಬ್ರಾಯ ಹೊಳ್ಳರಿಗೆ ಅಭಿನಂದನಾ ಕಾರ್ಯಕ್ರಮ. ಕಾಸರಗೋಡು ಸುಬ್ರಾಯ ಹೊಳ್ಳರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಬೇಕೆನ್ನುವಂತಹ ನಿಟ್ಟಿನಲ್ಲಿ ಯಕ್ಷಕಿರೀಟಿ ಕಾಸರಗೋಡು ಸುಬ್ರಾಯ ಹೊಳ್ಳರ ಅಭಿಮಾನಿ ಬಳಗ ಪಾವಂಜೆ ಹಳೆಯಂಗಡಿ ಈ ಸಂಸ್ಥೆಯನ್ನು ಸಮಾನ ಮನಸ್ಕರು ಸೇರಿಕೊಂಡು ರಚಿಸಿ ಈ ಬಗ್ಗೆ ಸಮಾಲೋಚನೆಯನ್ನು ನಡೆಸಿ ನಮ್ಮ ಹೊಳ್ಳರಿಗೆ ನಮ್ಮ ಮನಸ್ಸಿಗೆ ತೃಪ್ತ ಆಗುವ ರೀತಿಯಾಗಿ ಅಭಿಮಾನದಿಂದ ಸನ್ಮಾನಿಸುವ ಬಗ್ಗೆ ಆಲೋಚನೆಯನ್ನು ಮಾಡಿರುತ್ತೇವೆ. ಇದೀಗ ಕಾಸರಗೋಡು ಸುಬ್ರಾಯ ಹೊಳ್ಳರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಕಾಸರಗೋಡು ಸುಬ್ರಾಯ ಹೊಳ್ಳರ ಜೊತೆಗೆ ಕಾಸರಗೋಡು ಸುಬ್ರಾಯ ಹೊಳ್ಳರ ಧರ್ಮಪತ್ನಿ
ಶ್ರೀಮತಿ ಶಾರದಾ ಇವರು ಕೂಡ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ. ಈ ವೇಳೆ ಸನ್ಮಾನ ಪೀಠಕ್ಕೆ ಕಾಸರಗೋಡು ಸುಬ್ರಾಯ ಹೊಳ್ಳರು ಅವರ ಧರ್ಮಪತ್ನಿಯಾಗಿರುವಂತಹ ಶ್ರೀಮತಿ ಶಾರದಾ ಇವರೀರ್ವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾಸರಗೋಡು ಸುಬ್ರಾಯ ಹೊಳ್ಳರು ಜೊತೆಗೆ ಅವರ ಧರ್ಮಪತ್ನಿ ಶ್ರೀಮತಿ ಶಾರದಾ ಇವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದು ಹೊಳ್ಳರ ಕಾರ್ಯಕ್ರಮ, ಹೊಳ್ಳರಿಗಾಗಿ ಮಾಡುತ್ತಿರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹೊಳ್ಳರೇ ಪ್ರಧಾನ ಕೇಂದ್ರ ಬಿಂದು. ಹೊಳ್ಳರ ಜೀವನಗಾಥೆಗೆ ಸಂಬಂಧಿಸಿದಂತೆ, ಹೊಳ್ಳರ ಕಲಾಯಾನಕ್ಕೆ ಸಂಬಂಧಿಸಿದಂತೆ ಏನಾದರೂ ಒಂದು ವಿಡಿಯೋವನ್ನು ಮಾಡಬೇಕೆನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಅಭಿಮಾನಿಗಳ ತಂಡ ಆಲೋಚನೆಯನ್ನು ಮಾಡಿತು. ಆ ನಿಟ್ಟಿನಲ್ಲಿ ಮುಂದುವರೆದಂತಹ ವೇಳೆಯಲ್ಲಿ ಹೊಳ್ಳರು ವಿರೋಧವನ್ನು ವ್ಯಕ್ತಪಡಿಸಿದ್ರೂ ಕೂಡ ಅವರ ವಿರೋಧವನ್ನು ಪಕ್ಕಕ್ಕಿಟ್ಟು ಇದು ನಮಗೆ ಬೇಕು ಎಂಬ ಉದ್ದೇಶಕ್ಕಾಗಿ ನಾವಿದನ್ನು ಮಾಡಿರುತ್ತೇವೆ. 2.5 ಗಂಟೆಗಳ ವಿಡಿಯೋವನ್ನು 20 ನಿಮಿಷಕ್ಕೆ ಇಳಿಸುವಂತಹ ಪ್ರಯತ್ನವನ್ನು ಮಾಡಿ ಈ ವಿಡಿಯೋವನ್ನು ತಯಾರು ಮಾಡಿದವರು ಶ್ರೀಕಾಂತ ಸೋಮಯಾಜಿ ಇವರಿಗೊಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರ ಮುತುವರ್ಜಿಯಿಂದಾಗಿ ಹೊಳ್ಳರ ಜೀವನಾನುಭವದ ದಾಖಲೀಕರಣದ ವಿಡಿಯೋ ಪ್ರದರ್ಶನ ಇದೀಗ ಆಗಲಿಕ್ಕಿದೆ. 20 ನಿಮಿಷಗಳ ಈ ವಿಡಿಯೋವನ್ನು ಎಲ್ಲ ಮಹನೀಯರು ವೀಕ್ಷಿಸಬೇಕು. ಹೊಳ್ಳರ ಜೀವನದ ಅನುಭವ ಏನಿದೆ ಆ ಅನುಭವವನ್ನು ಕಂಡು ಅವರ ಜೀವನದ ದಾರಿ ಹೀಗಿತ್ತು ಎಂಬುದನ್ನು ಅರಿತುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸನ್ಮಾನ ಪೀಠದಲ್ಲಿರುವಂತಹ ಹೊಳ್ಳರೂ ಕೂಡ ಈ ವಿಡಿಯೋವನ್ನು ನೋಡಬೇಕು. ನೋಡಿ ನೀವು ಹೇಗಿದ್ದೀರಿ ಎಂಬುದನ್ನು ನೀವು ಕೂಡ ಅರಿತುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಂತ ಹೇಳ್ತಾ ಇದೀಗ ನಿಮ್ಮ ಮುಂದೆ ಜೀವನಾನುಭವದ ದಾಖಲೀಕರಣದ ವಿಡಿಯೋ ಪ್ರದರ್ಶನ. ಕಲ್ಲಿನಂತೆ ಬಿದ್ದಿರದೆ, ಹುಲ್ಲಿನಂತೆ ಹಾರಾಡದೆ, ಸದಾ ಕಲಾ ಸೇವೆಯಲ್ಲಿ ಸಕ್ರಿಯರಾಗಿರುವ ಸುಬ್ರಾಯ ಹೊಳ್ಳರ ಯಕ್ಷಗಾನದ ಅನಾವರಣ, ಸುಬ್ರಾಯ ಸಂಕಥನ ನಿಮ್ಮ ಮುಂದೆ. ನನ್ನನ್ನು ಅಪಾರವಾಗಿ ಪ್ರೀತಿಸಿದ ನನ್ನ ಆತ್ಮೀಯ ಬಳಗಕ್ಕೆ ಹೃದಯ ತುಂಬಿದ ನಮಸ್ಕಾರಗಳು. ನನ್ನ 60ನೇ ವರ್ಷದ ಸಂಭ್ರಮದ ಪರ್ವ ದಿವಸ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸುವುದಕ್ಕೆ ಪರಮ ಸಂತೋಷಗೊಳ್ತಾ ಇದ್ದೇನೆ. ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನೀಗ ನಿಮ್ಮ ಕರ್ನಾಟಕದ ಬಂಟ್ವಾಳ ವಾಸಿಯಾಗಿದ್ದೇನೆ. ಮೂಲತಃ ನಾನು ಇಲ್ಲಿಯವನಲ್ಲ, ನಾನು ಕಾಸರಗೋಡಿನವ. ಸಿರಿಬಾಗಿಲು ಅಂತ ಹೇಳುವಲ್ಲಿ ನಮ್ಮ ಹಿರಿಯರು ವಾಸವಾಗಿದ್ದರು. ನನ್ನ ತಂದೆಯವರು ಶ್ರೀ ನಾರಾಯಣಗೊಳ್ಳರು ಅಂತ, ತಾಯಿ ಪದ್ಮಾವತಿ ಅಮ್ಮ, ಆಮೇಲೆ ಸಹೋದರರು 6 ಮಂದಿ ನನಗೆ. ಅವರೆಲ್ಲರ ಜೊತೆಗೆ ಒಂದು ಕೂಡು ಕುಟುಂಬವಾಗಿ ಜೀವನ ಸಾಗಿಸಿದವರು. ಯಕ್ಷಗಾನದ ಮೇಲಿನ ಅತೀವ ಆಸಕ್ತಿಗೆ ಮನೆಯಲ್ಲಿ ವಿರೋಧ ವ್ಯಕ್ತವಾದರೂ ಮನೆಯವರ ಮನವೊಲಿಸಿದ ಹೊಳ್ಳರ ಬಾಲ್ಯದ ನುಡಿಗಳನ್ನಕ್ಕಿದು ಈ ಹೊತ್ತು. ತಂದೆಯವರು ಹಾಗೂ ನನ್ನ ಮಾತೃಶ್ರೀಯವರು ನನಗೆ ಯಕ್ಷಗಾನದ ನಾಟ್ಯ ಪ್ರಾಥಮಿಕವಾದ ಪಾಠ ಕಲೀಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ವಿನಃ ತಿರುಗಾಟಕ್ಕೆ ಹೋಗ್ಲಿಕ್ಕೆ ಅವರು ಬಹಳ ವಿರೋಧಿಸಿದ್ರು. ಆದ್ರೂ ಕೊನೆಗೂ ನನ್ನನ್ನು ಬಿಟ್ಟರು. ಅಂದ್ರೆ ನನ್ನ ಉತ್ಕಟ ಇಚ್ಛೆಯನ್ನು ನೋಡಿ ಮನೆಯಲ್ಲಿ ನಿಲ್ಲುವನಲ್ಲ, ಸುಳ್ಳು ಹೇಳಿ ಅವರು ಹೋಗ್ತಾನೆ ಅಂತ ತೀರ್ಮಾನಿಸಿ ನನ್ನನ್ನು ಬಿಟ್ಟರು. ಹೊಳ್ಳ ನಿನ್ನೆ ಆಟಕ್ಕೆ ಹೋಗಿದ್ದಾನೆ ಟೀಚರ್ ಎಂದು ಬೈಯುವಂತೆ ಮಾಡಿದ ಶಾಲಾ ದಿನಗಳು, ಎಡನೀರಿನಲ್ಲಿರುವ ಅಜ್ಜಿ ಮನೆಯಲ್ಲಿ ಅರಳಿದ ಯಕ್ಷಗಾನಾಸಕ್ತಿಯ ಮಲ್ಲಿಗೆಯ ಘಮ ಮೆಲ್ಲಗೆ ನೆನಪಾದಾಗ ಹೊಳ್ಳರ ಭಾವದೀಪ್ತಿ. ಎಡನೀರಿನಲ್ಲಿ ನನ್ನ ಅಜ್ಜಿ ಮನೆ,
ನನ್ನ ತಾಯಿ ಮನೆ. ಅಲ್ಲಿ ನನ್ನ ಮಾವನು ಹಾಗೆ ನನ್ನ ಹಾಗೆ ಭಯಂಕರ ಬಾಸ್ ಆಗ್ತಾರೆ. ಆ ವಯಸ್ಸಿನಲ್ಲಿ ನನಗೆ ಸ್ವಲ್ಪ ದೊಡ್ಡವಾದ್ರು ನಾನು ಅವನನ್ನು ಏಕವಚನದಲ್ಲೇ ಕರೆಯುವಂಥದ್ದು. ಅಷ್ಟು ನಮ್ಮ ಎರಕ ಜೀವನ. ಮನೆಯಲ್ಲಿ ನಾನು ಅಜ್ಜಿ ಮನೆಗೆ ಹೋಗ್ತೇನೆ ಅಂತ ಸುಳ್ಳು ಹೇಳಿ ಸಾಯಂಕಾಲ ನಾವಿಬ್ರು ಅಲ್ಲಿ ನಾಟಕ ಹೋಗುದು. ಮರುದಿವಸ ಬೆಳಗ್ಗೆ ಆಗುವಾಗ ಮನೆಗೆ ಬಂದು ಶಾಲೆಗೆ ಹೋಗಿ ಶಾಲೆಯಲ್ಲಿ ನಿದ್ರೆ ತೂಕಿದ್ದುಂಟು. ನಾನು ನಿದ್ರಿಸುವುದನ್ನು ನೋಡಿ ಟೀಚರ್ ಮನೆಗೆ ಕಳಿಸಿದ್ದಾರೆ, ಏನು ಆಟಕ್ಕೆ ಹೋಗಿದ್ಯಾ ನೀನು ಅಂತ. ಅಂದ್ರೆ ನನ್ನ ಹತ್ತಿರ ಕೂತವ್ರು ಹೇಳುದು, ಒಳ್ಳೆ ನಿನ್ನೆ ಆಟಕ್ಕೆ ಹೋಗಿದ್ದೇನೆ ಟೀಚರ್ ಅಂತ. ಆಗ ನಿದ್ರೆ ಮಾಡ್ತಾನೆ, ಎಬ್ಬಿಸುವುದು ಟೀಚರ್, ನಿನ್ನೆ ಆಟಕ್ಕೆ ಹೋಗಿದ್ದೇನೆ, ನಡಿ ಮನೆಗೆ ಹೋಗು, ನಡಿ ಹೋಗು ನಿದ್ರೆ ಮಾಡು ಹೋಗು ಅಂತ ನಾನು ಒಂದೆರಡು ಸಲ ಕಳಿಸಿ ಮನೆಯಲ್ಲಿ ಬೈಗಳು ತಿಂದ ಕಥೆಗಳೆಲ್ಲ ಉಂಟು. ಹೊಳ್ಳರು ಕುಂಜ ಭಟ್ರಾಗಿ ಚಹಾ ಮಾಡಿದ ಹೋಟೆಲಿನ ಹಬ್ಬ, ಮಾಯಾ ಸೀತೆಯಾಗಿ ಮಲಗಿದ ಕ್ಷಣ, ಮಾಣಿಯಾಗಿ ಬಿದ್ದು ಎದ್ದು ಸದ್ಯ ಗೆದ್ದ ಅಮಿತೋತ್ಸಾಹದ ಅನುಭವದ ಯಾನ ನಿಮಗಾಗಿ. ನಮಗೆ ಒಂದು ಚಿಕ್ಕ ಹೋಟ್ಲು, ಆವಾಗ ಊಟದ ಹೋಟ್ಲು. ಸಾಧಾರಣ ಯಕ್ಷಗಾನ ಕಲಾವಿದರು ಹಿರಿಯರೆಲ್ಲ ಬಾರದವರು ಎಲ್ಲರೂ ಕೊಡೆ ವಿಠಲ ಶಾಸ್ತ್ರಿಗಳು ಕೂಡ ಬರ್ತಿದ್ರಂತೆ ನನ್ನ ಮನೆಗೆ. ಆ ಕಲಾವಿದರಿಗೆ ಒಂದು ರಾತ್ರಿ ಒಂದು ಚಾ ಮಾಡಿ ತರ್ಬೋದ ಭಟ್ರೆ ಅಂತ ಹೇಳ್ತೀವಿ, ಕುಂಜಿ ಭಟ್ರೆ ಅಂತ ಹೇಳುದು ನನ್ನನ್ನು. ಕೇರಳದ ಒಂದು ರೂಢಿ ಅದು ಕುಂಜಿ ಭಟ್ರೆ. ಚಾಯ ಮಾಡಿ ಒಂದು ಜಗ್ಗಿನಲ್ಲಿ ಕೊಂಡೋಗೆಲ್ಲ ಬಹಳ ಖುಷಿ ಅವರಿಗೆಲ್ಲ ಒಂದು ಚಾ ಅಂದ್ರೆ. ಹಾಗೆಲ್ಲ ಕೊಟ್ಟ ಕೂಡಲೇ ನನಗೆ ಒಂದು ವೇಷ ಕೊಡ್ತೀರ ಅಂತ ಒಂದು ಅವರಲ್ಲಿ ಹೋಗಿ ಕೇಳುದು, ಕೊಡು ಅಂತ. ಹಾಗೆ ನಾನು ಒಮ್ಮೆ ಒಂದು ಮಾಯಾ ಸೀತೆ ಮಾಡಿದ್ದೇನೆ. ನಿಮಗೆ ಅದಕ್ಕೆ ನಾಟ್ಯ ಏನಿಲ್ಲ, ಮಾಯಾ ಸೀತೆ ಇದೆ. ಒಂದು 3 ಪದ್ಯಕ್ಕೆ ಅರ್ಥ ಹೇಳಿಕೊಟ್ರು. ಇಂದ್ರಜಿತ್ ತಲೆ ಕಡ್ದು ಹೋದ್ಮೇಲೆ ಸ್ಟೇಜಿನಲ್ಲಿ ಬೀಳುವಂಥದ್ದಲ್ಲ. ನನಗೆ ಅಲ್ಲಿ ಮಲಗಿ ನಿದ್ರೆ ಬಂತು. ವಿಭೀಷಣ ಮುಟ್ಟಿದ್ರು ನಾನು ಹೇಳುದಿಲ್ಲಂತೆ. ಕೊನೆಗೆ ಮೆಲ್ಲ ಅವರು ಹನುಮಂತ ಮಾಡಿದ್ರು, ಬಂದು ನನ್ನ ಮಲಗಿದ ಕೈಗೆ ಚೆನ್ನಾಗಿ ಒಮ್ಮೆ ತುಳಿದ್ರು. ನಿಜವಾಗಿ ಕೈ ಎಲ್ಲ ಸಿಕ್ಕಿ ಹೋಗಿ ರಕ್ತ ಬಂದಿದೆ. ತುಳಿದು ಉಳ್ಳಾಚಾರ, ನೀವು ಓಡಿಲಿಂದ ಓಡಿ ಅಂದ್ರು. ಮತ್ತೆ ಎದ್ದು ಓಡಿದೆ. ಹಾಗೆ ಮರುದಿವಸ ಇವರು ಬಂದು ನಿದ್ರೆ ಮಾಡಿದ್ರಲ್ಲ ಸ್ಟೇಜಿನಲ್ಲಿ, ಆಚರಣೆ ಮೊದಲ ಶಬ್ದಕ್ಕೆ ಅಂತ ನನ್ನ ತಂದೆಯವರಲ್ಲಿ ಹೇಳುವಾಗ ತಂದೆಯವ್ರನ್ನೇ ಕಟ್ತಿದ್ರು. ಅಡ್ಕ ಗೋಪಾಲಕೃಷ್ಣ ಭಟ್ರು ಹೇಳಿದ್ರೆ 90 ಗಳಿದವರಿಗೆ, ಹಳೆ ವೇಷಧಾರಿ, ಒಳ್ಳೆ ಅನುಭವಿ ಅವರು. ಅವರ ಮಾಗದ ಒಡ ದೇಹ ಅವರದು. ಅಲ್ಲಿ ಮಾಗದನಿಗೆ 3 ಬ್ರಾಹ್ಮಣರು ಹೋಗ್ಬೇಕು, ಒಮ್ಮೆ ಹೋಗ್ತೀರಾ ಅಂತ ಕೇಳಿದ್ರು. ನಾವು ಖುಷಿ ಆಯ್ತು. ಅಲ್ಲಿ ಖರ್ಚಾಗಿ ಕಳಿಸಿದ್ರು. ರಥದಲ್ಲಿ ನಮ್ಮನ್ನು ಮೊದಲು ಕೂತುಗೊಳಿಸಿ ಪೂಜೆ ಮಾಡಿದವರು. ನನ್ನನ್ನು ಸಣ್ಣ ಹುಡುಗ ಎತ್ತಿ ಬಿಸಾಡಿದ್ರು. ನಾನು ಹೋಗಿ ಎದುರು ಕಟ್ಟಿದ ದಾರದ ಮೇಲೆ ಬಿದ್ದು ನನ್ನ ಹೊಟ್ಟೆ ಮೇಲೆಲ್ಲ ದಾರದ ಗೀಟು ಬಂದಿದೆ. ಒಂದು ಕೆಲವು ದಿವಸ ಆಗಿದೆ ಅದು ಗುಂಡಾಗಲಿಕ್ಕೆ. ಅಂದ್ರೆ ಅಷ್ಟು ರಭಸವಾಗಿ ಬಿಸಾಡಿದ್ರು ಅವರು. ಹಾಗೆ ಅದೆಲ್ಲ ಮತ್ತೆ ಈಗ ಅದು ದುಃಖದಲ್ಲಿ ಹೇಳುದು, ಸಂತೋಷದಲ್ಲಿ ಹೇಳುದು. ಮನೆಯಂಗಳದ ರಂಗಸ್ಥಳದಲ್ಲಿ ನಡೆದ ನಾಟ್ಯ ತರಗತಿಯು ಯಕ್ಷ ಕಿರೀಟಿಯನ್ನಾಗಿಸಿದ ಬಗೆ ಸೋಜಿಗದ ಆಗರ. ನಾವು 10 ಮಂದಿ ಒಬ್ಬೊಬ್ಬ 1 ರೂಪಾಯಿ ಕೊಟ್ಟು 10 ರೂಪಾಯಿ ಮಾಡಿ ಕೊಡುದು ಅವರಿಗೆ, ಗುರುಗಳಿಗೆ ಫೀಸ್ ಅಂತ. ಇವರು ಯಾರು ಇಲ್ಲಂತ ಎಂತ ಮಾಡುದು. ಅವಾಗ ತಂದೆಯವರಿಗೆ ಬೇಸರ ಆಯ್ತು. ಅರ್ಧದಲ್ಲಿ ನಿಲ್ಲುದು ಬೇಡ, ಹೊರಟ ಕಲಿತ ದೇವಕಲೆ ಅಲ್ವಾ, ಮನೆಯಲ್ಲಿ ಬರ್ಲಿಕ್ಕೆ ಅವ್ರಿಗೆ ಅವಕಾಶ ಇದ್ರೆ ಬರಲಿ, ಮನೆಯಲ್ಲಿ ಕಲಿಸಲಿ ಅಂತ. ಹಾಗೆ ನಮ್ಮ ಅಂಗಳದಲ್ಲಿ ಒಂದು ನಾನು ರಂಗಸ್ಥಳದಾಗಿ ಮಾಡಿದ್ದೆ. ನಾನು ಕೇಳುವಾಗ ಬರುವ ಅಣ್ಣ ಅಂತ ಹೇಳಿದ್ರು. ಹಾಗೆ ಮತ್ತೆ ಮನೆಯಲ್ಲಿ ನಾವು ಕಲಿತ ನಾಟ್ಯವನ್ನು ಪೂರ್ಣ ಮಾಡಿದ್ವಿ. ಆನಂದ ನಂತರ ನನಗೆ ಹಾರುವಂತ ಗಿರ್ಕಿಗೆಲ್ಲ ಒಂದು ಬೇಕಾದಾಗೆ ಕೂಡ್ತಿರ್ಲಿಲ್ಲ. ಅದನ್ನು ಮತ್ತೊಬ್ಬರು ಗುರುಗಳು ನಾರಾಯಣ ಬಲ್ಯರು, ಅವರು ಕೂಡ ಕಾವಣನ ಶಿಷ್ಯನೇ. ಅವರು ಬರ್ಲಿಕ್ಕೆ ಹೇಳಿದ್ರು. ಅವರ ಮನೆಗೆ ಹೋಗಿ ನಾವು ಹಾರುವುದೊಂದು ನ್ಯಾಕ್, ಅದೊಂದು ಬ್ಯಾಲೆನ್ಸ್ ಅಂತ ಉಂಟದೆ, ಅದನ್ನು ಹೇಳಿಕೊಟ್ಟು ನನ್ನನ್ನು ಹಾರಲಿಕ್ಕೆ ಕೂಡ ತಯಾರು ಮಾಡಿದ್ರು ಅವರು. ಹಾಗೆ ಮತ್ತೆ ನಾನು ತಯಾರಾಗಿ ಊರಿನಲ್ಲೆಲ್ಲ ವೇಷ ಮಾಡ್ತಾ ಇದ್ದ ಹಾಗೆ ಮುಂದುವರೆದು ಮತ್ತೆ ಹಾಗೆ ಗಟಿಲಿ ಮೇಳಕ್ಕೆ ಸೇರಿದೆ. ಬಲಿಪ ಭಾಗವತರನ್ನ ಪರಿಚಯಿಸಿದ ಅಜ್ಜಿಯ ಮಾತು, ಬಲಿಪಚ್ಚನ ಗಮಕಗಳ ತುತ್ತು, ಪುಸ್ತಕದ ಮಹತ್ವವನ್ನ ತಿಳಿಸಿದ ಬಲಿಪರ ನಡವಳಿಕೆ ಸರ್ವಕಾಲಕ್ಕೂ ಮಾನ್ಯ. ನನ್ನನ್ನು ನನ್ನ ಅಜ್ಜಿ ಮತ್ತೆ ನನ್ನ ತಾಯಿ ಅಂದ್ರೆ ಕರ್ಕೊಂಡೋದ್ರು ಆಟಕ್ಕೆ. ಕರ್ಕೊಂಡು ಹೋಗಿರುವಾಗ ನಾನು ತುಂಬಾ ಚಿಕ್ಕ, ಅವನು ಯಕ್ಷಗಾನ ನಾಟ್ಯ ಕೂಡ ಕಲೀಲಿಲ್ಲ. ಬಲಿಪೋಗ ಹೊತ್ತರು ಬಂದು ಕೂತು ಆ ಒಂದು ಹಾಡುವಾಗ ನಾನು ಯಾವ ಲೋಕಕ್ಕೆ ಹೋಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಕೇಳಿದ ಅಜ್ಜಿ, ಯಾರು ಅಜ್ಜಿ ಪದ್ಯ ಹೇಳ್ತಿರೋರು ಭಾಗವತ, ಬಲ್ಪ ಭಾಗವತ ಅಂದ್ರೆ ಇವ್ರಿ ಅಂತ ಹೇಳಿದ್ರು ನನ್ನ ಹತ್ರ. ಅಲ್ಲಿಂದ ನಾನು ಅವರ ಒಂದು ನೀವು ನಿಮ್ಮ ಭಾಷೆಗೆ ಹೇಳುವಾಗ ಫ್ಯಾನ್. ಬಲ್ಪ ಭಾಗವತರ ಅಂದ್ರೆ ನನಗೆ ಆಯ್ತು. ನಾನು ಮತ್ತೆ ಅವರ ಹಾಗೆ ಗುಣಗುಡುದು ಮನೆಗೆ ಹೋಗಿ. ಅವರ ಏರು ಪದ್ಯ ಗಮಕ ಪ್ರಧಾನವಾದ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಲಿಪ ಭಾಗವತರ ಹಾಡಲಿ ಎಷ್ಟು ಗಮಕ ಉಳಿದವರ ಪದ್ಯದಲ್ಲಿ ಇಲ್ಲ ಅಂತ. ಬಲಿಪ ಭಾಗವತರು ನಾನು ಇಬ್ರು ಬಸ್ ಸ್ಟ್ಯಾಂಡ್ ನಲ್ಲಿ, ಈಗಿನ ಹಂಪನಕಟ್ಟೆಯಲ್ಲಿ ಬಸ್ ಸ್ಟ್ಯಾಂಡ್, ಟೌನ್ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗುವಾಗ ಮಾರ್ಗದ ಬದಲಿ ಇದೇ ರೀತಿ ಸಂತೆ ಉಂಟು. ಬಲಿಪ ಭಾಗವತರಲ್ಲಿ ನೋಡಿ 2-3 ಪುಸ್ತಕ ತಗೊಂಡ್ರು. 25 ಪೈಸೆ 50 ಪೈಸೆ ಕೊಟ್ಟು. ನಾನು ಕೇಳಿದೆ, ನಿಮಗೆ ಯಾಕೆ ಭಾಗವತ ಪುಸ್ತಕ? ಅಲ್ಲ ನನಗೆ ಬೇಡ, ಅವರ ಶೈಲಿಯಲ್ಲಿ ಹೇಳುದಿದ್ರೆ ನನಗೆ ಬೇಡ, ಯಾರಾದ್ರೂ ಕೇಳಿದರೆ ಕೊಡ್ಬೇಕಲ್ಲ. ಯಾಕೆ? ಅಲ್ಲ ಪುಸ್ತಕ ಕೇಳಿಕೊಂಡು ಬರ್ತಾರೆ, ಅವರಿಗೆ ಕೇಳಿದ್ರೆ ಒಂದು ಕೊಡ್ಲಿಕ್ಕೆ ಬೇಕಲ್ಲ, ಅದು ಮರಳಿ ಬರ್ತಾವ ಇಲ್ವ ಅಂತ ಗೊತ್ತಿಲ್ಲ. ಅಂದ್ರೆ ಇನ್ನೊಬ್ಬ ಕೇಳಿದ್ರೆ ನಾನು ಪುಸ್ತಕ ಕೊಡ್ಬೇಕು ಅಂತ ಹೇಳುವ ಒಂದು ಆ ಭಾವ ಇರುವ ಭಾಗವತರವರು. ಈಗ ಅವರಿಗೆ ಅಗತ್ಯ ಇಲ್ಲ, ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬೇಕಾಗಿ ತೆಗೆದಿರುವಂತ ಒಂದು ಭಾಗವತರು, ಬಲಿಪಭಾಗವತರು. ಅವರು ನನಗೆ ಪುಸ್ತಕದ ಮಹತ್ವಕ್ಕೆ ಇರುವಂತ ಗೊತ್ತಾಯ್ತು. ಮಂಡೆಚ್ಚ ಭಾಗವತರ ಮುಂದಿಟ್ಟ ಕಲಾಯಾನದ ಬೇಡಿಕೆ, ಅಲ್ಲಿ ಬಲಿಪ ಭಾಗವತರ ಪಾತ್ರ, ಸೇವೆಯ ದಿನ, ದೊರೆತ ಪುಣ್ಯಾವಕಾಶದ ಪ್ರಥಮ ಪಾದ,
ಕೈ ಸೇರಿದ ಕಾಣಿಕೆಯ ಹಿಂದಿರುವಂತಹ ನಡೆ ನುಡಿಯ ಬೆಳಗು ತಿಳಿಸಿದ ಅವರ ಮಾತು ಇದೀಗ. ವಿಶ್ವಮಾನದಲ್ಲಿ ರೂಮು ಮಾಡಿಕೊಂಡಿದ್ದು ಮಂಡ್ಯ ಭಾಗವತರು. ಅವರು ಬ್ರಹ್ಮಚಾರ್ಯರಲ್ಲಿ ಇದ್ದರು ಕಡೆಯವರಿಗೆ. ವಿಶ್ವಮಾನಕ್ಕೆ ಬಂದ ಕೂಡಲೇ ಮಂಡ್ಯ ಭಾಗವತರ ಲೆಕ್ಕದಲ್ಲಿ ಚಾ ಕುಡಿಬೇಕು ಎಲ್ಲರೂ. ಅದು ನಾವು ಹೇಳಲಿಕ್ಕಿಲ್ಲ. ಹೋದ ಕೂಡಲೇ ಅವ ಸಪ್ಲೈಯರ್ ಸ್ವೀಟ್ ಭಾಗವತರನ ಜನ ಸ್ವೀಟು ಖಾರ ಅಂತ ದೋಸೆ ಅದು ಇದು ಐಟಮ್ ಅವನೇ ಕೇಳುದು. ಅಂದ್ರೆ ಮಂಡ್ಯಚಾರ ಹೀಗೆ ಸಿಗ್ನಲ್ ಮಾಡೋದು. ಅಲ್ಲಿದ್ರೆ ನನ್ನನ್ನು ಕೈವರ್ತಿಸಿದ್ದು ಬಲಿ ಭಾಗವತರ ಅವರಿಗೆ. ಇವ ನಮ್ಮ ಹುಡುಗ ಕಾಸರಗೋಡಿನವ, ಅವನಿಗೆ ಆಟಕ್ಕೆ ಬರಲಿಕ್ಕೆ ಬಹಳ ಮನಸ್ಸುಂಟು, ಹಾಗಾಗಿ ಒಂದು ದನಿಗಳ ಹತ್ರ ಅಲ್ಲೊಂದು ವೇಷಕ್ಕೆ ಅವಕಾಶ ಕೊಡಿ. ನನಗೆ ಮನಸ್ಸಲ್ಲಿ ಧೈರ್ಯ ತಳಮಾಳ ಉಂಟು, ಆ ಥರ ಇಲ್ವಾ ಅಂತ. ಅಲ್ಲಿ ನಾವು ಇರಕ್ಕೆ ಹೋದ ಕೂಡಲೇ ಅವತ್ತು ಅಶ್ವಮೇಧ ಪ್ರಸಂಗ. ನನ್ನ ಹತ್ತಿರ ಬಂದು ಮಂಡ್ಯ ಭಾಗವತರು, ನೀನೊಂದು ಅರ್ಜುನನ ಬಲ ಮಾಡಾಯ್ತಾ, ನೀಲಧ್ವಜ ಅಂತಾರೆ ಹೆಸರಿರಲಿ, ಪಕಡಿ ಕಟ್ಟಿ ಮಾಡಿ, ನಿನ್ನ ಹಾಗೆ ಉದ್ದ ಇದ್ದಲ್ಲ ಕಿರೀಟ ಕಟ್ಟಿ ಮಾಡು. ಅಲ್ಲೇ ಒಂದು ಚೌಕಿಯ ಹಣ್ಣು ಅಂತ ಇದ್ದ, ಹಣ್ಣು ಕಿರೀಟದ ಮತ್ತು ಸಾಮಾನು ಅಂತ ಉಂಟಂತ, ಮಣಿ ಒಂಜಿ ಕಿರೀಟದ ಸಾಮಾನು ಕೊಡು. ನಾನು ಮೇಕಪ್ ಮಾಡಿದೆ, ವೇಷ ಮಾಡಿದೆ, ನನಗೆ 2 ಮಧ್ಯೆ ಕೊಟ್ಟಿದ್ದಾರೆ. ಮರುದಿವಸ ನನಗೆ ಪುನಃ ಒಂದು ಅರ್ಧ ಪ್ರಸಂಗದ ಆಟಕ್ಕೆ ಮಂಡ್ಯಚರು ಹೇಳಿದ್ರು, ನೀನು ಇವತ್ತು ವೇಷ ಮಾಡೋದು ಬೇಡ, ಆಟ ನೋಡು ಅಂತ ಹೇಳಿದ್ರು. ಆವಾಗ ನಾನು ಲೆಕ್ಕ ಹಾಕಿದೆ, ನಾನು 1 ಗಂಟೆ ಆಗಲಿಲ್ಲ ಮೇಡಕ್ಕೆ. 1 ಗಂಟೆ ಸುಮ್ಮನೆ ವ್ಯರ್ಥ ಆಯ್ತು. ವ್ಯರ್ಥವಾಗಿ ಬಂದೆವು ಅಂತ ಮಧ್ಯೆ ನೆನಪಾಯ್ತು ನನಗೆ. ಮುನಿಪೋತವರ ಮಾತ ಕೇಳಿ ಅಲ್ಲ ಆಗಿ ಆಟ ಮುಗಿತು. 12 ಗಂಟೆ ಮುಗಿದಲ್ಲಿ ನಿದ್ರೆ ಮಾಡಿ ಬೆಳಿಗ್ಗೆ ಹೊರಲಿಕ್ಕೆ. ಆವಾಗ ಬಂದರು ದನಿಗಳು, ಮತ್ತೆ ಮಂಡ್ಯ ಭಾಗವತರು ಕರೆದ್ರು, ಹೊಡ ಬರ ಇಲ್ಲಿ ಹೋದೆ. ಅವಾಗ ದನಿಗಳು ಹೇಳಿದ್ರು, ಎಲ್ಲೊಂದು 14 ಸೇವೆ, ಇದು ನವೆಂಬರ್ 2ನೇ ತಾರೀಕು ಬಲೆ ಅಡಿಗೆ ಅಂತ. ಮತ್ತೆ ಮ್ಯಾನೇಜರ್ ಒಬ್ಬರನ್ನು ಕರೆದು ಮಾನಿಗೆ ಸಾದಿ ಖರ್ಚು ಕೊಡಲ್ಲ ಅಂತ ಹೇಳಿ 10 ರೂಪಾಯಿ ಕೊಟ್ಟು. ದೊಡ್ಡ ದುಡ್ಡು, ಇವತ್ತಿನ ಎಷ್ಟು ಸಾವಿರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, 10 ರೂಪಾಯಿ ಅಂದ್ರೆ. ಪ್ರತಿಭಾನ್ವಿತ ಯಜಮಾನರ ಕರಕಮಲದಲ್ಲಿ ಅರಳಿದ ಯಕ್ಷ ರಾಜೀವ, ಅನೇಕ ಕಿರೀಟ ವೇಷದ ಪಾತ್ರಗಳಿಗೆ ಜೀವ ಭಾವ ತುಂಬಿದ ರಸ ಋಷಿಯ ಯಾನ ಗಾನವಿದು. ಇನ್ನು ಮಧ್ಯೆ ನನಗೆ ನಮ್ಮ ಮನೆಗೆ ಪೆರುವಾಯಿ ನಾಡು ಶೆಟ್ಟರು ಬಂದರು. ಅವರು ಬಂದವರು ನಮ್ಮ ಹೀಗೆ ಬ್ರಾಹ್ಮಣರ ಭಾಷೆಯಲ್ಲಿ ಮಾತಾಡೋದು. ಬೇರೆ ಆಲೋಚನೆ ಮಾಡಲಿಲ್ಲ. ಬಪ್ಪ ವರ್ಷ ಯಜಮಾನರು ಕಳಿಸಿದ್ದು ಅಂದ್ರೆ ವಿಠಲ ಶೆಟ್ಟರು ಅಂತ ಕಡಿಮೆ ಮೇಳಕ್ಕೆ ಬಪ್ಪದು ಸೆಟ್ಟೆಲ್ಲ ಮತ್ತೆ ಮಾತಾಡುವಾಗ ಅವು ಮನೆಯವರು ಹೇಳಿದ್ರು, ಇನ್ನು ನೀನು ಹೋಗುದ್ರೆ ಘಾಟಿಗೆ ಹೋಗು ಅಂತ. ನನ್ನನ್ನು ಒಂದಲೇ ಮೇಳಕ್ಕೆ ಪೀಠಿಗೆ ವೇಷದ ಜಾಗದಲ್ಲಿ ಕೂತುಗೊಳಿಸಿದ್ದಾರೆ ದೊಡ್ಡ ದನಿಗಳು. ಅಂದ್ರೆ ಅವರು ಹೊರಗಿನ ಆಟ ಕೂಡ ಎಷ್ಟು ನೋಡ್ತಾರೆ ಅಂತ ಹೇಳ್ಬೇಕು, ಅದು ಸಾಕ್ಷಿ. ವಿಠಲ್ ಶೆಟ್ರು ಒಬ್ಬನ ಪ್ರತಿಭೆ ಗುರುತಿಸಲಿಕ್ಕೆ ತಾನು ಪ್ರತಿಭಾನ್ವಿತನಾಗಿರ್ಬೇಕು ಯಜಮಾನ. ಅದರಲ್ಲಿ ಅವರು ನಾನು ನೋಡಿ ಈ 10 ವರ್ಷದಲ್ಲಿ, ಇದು 10 ವರ್ಷ ಆಯ್ತು ಈಗ, 84ರಿಂದ ಇದೀಗ 94ಕ್ಕೆ ಬಂದೆ. 94ಕ್ಕೆ ಬರುವಾಗ ನಾನು ಕಿರೀಟ ವೇಷಕ್ಕೆ ಪೂರ್ಣ ತಯಾರಾಗಿದ್ದೇನೆ ಅಂತ ಒಬ್ಬ ಯಜಮಾನಿಗೆ ಮನದಟ್ಟಾಗಬೇಕು. ಅವ್ರು ಎಷ್ಟು ಆಟ ನೋಡಿರ್ಬೋದು. ಅವಾಗ ನಿಮಗೆ ಮಾಧ್ಯಮದ ಕಾಲ ಅಲ್ಲ ಅದು. ಆಟ ಆಗುವಲ್ಲಿ ಹೋಗಿ ನೋಡುವಂಥದ್ದು. ಬಪ್ಪನಾಡು ಮಾಡಿದ ಆಟ ಎಲ್ಲೆಲ್ಲೆಲ್ಲೆಲ್ಲಿ ಆಗ್ತಿತ್ತು ನೋಡಿ. ನಾನು ಅಲ್ಲಿ ಕೂತುಗೊಳಿಸಿದ್ರು. ನಾನು ಅಂತ ಸೇವೆಗೆ ಅರ್ಜುನ. ಅಲ್ಲಿ ನಂದು ಯಾನ ಪುನಃ 12 ವರ್ಷ ನಾನು ಅದರಲ್ಲಿ ಇದ್ದೆ. ಮತ್ತೆ ಅನ್ಯ ಮೇಳಗಳಲ್ಲಿ ತಿರುಗಾಟ ಮಾಡಿದ ಕಥೆಲ್ಲ ನಿಮಗೆ ಗೊತ್ತುಂಟು ಬೇರೆ ಬೇರೆ. ಅಂದು ಕಾವೇರಿ ನದಿಯ ತೀರದ ಸೊಬಗು ಸೆಳೆದ ಹೊತ್ತು ಯಕ್ಷರಂಗದಿಂದ ವಿಮುಖನಾಗುವ ಬಗ್ಗೆ ಯೋಚಿಸಿದಾಗ ದೇವ ಕಲೆಯ ಬಗ್ಗೆ ಮೂಡಿದ ಜ್ಞಾನೋದಯದ ಕಥನ ನಿಮ್ಮ ಮುಂದೆ. ನಾನು ಇಡ್ಲೆ ಗೋವಿಂದ ಭಟ್ರ ಸೆಟ್ಟಿನಲ್ಲಿ ಇಡೀ ನಮ್ಮ ದಕ್ಷಿಣ ಭಾರತ ಎಲ್ಲ ಹೋಗ್ತಿತ್ತು, ಅದು ಆಂಧ್ರದವರೆಗೆ ಹೋಗ್ತಿತ್ತು. ಮೈಸೂರಿನಲ್ಲಿ ಒಂದು 10-20 ಆಟ ಹಾಕಿ ಒಂದು ಒಳ್ಳೆ ಆಶ್ರಮದ ಪರಿಸರದಲ್ಲಿ, ಕಾವೇರಿ ನದಿ ತೀರ ಒಂದು ಆಶ್ರಮದ ಪರಿಸರದಲ್ಲಿ ಯಕ್ಷಗಾನ. ನಾನು ಆಗಲೆಲ್ಲ ನನಗೆ ಒಂದು ಅಲ್ಲಿದ್ದ ತಿರುಗುವ ಗ್ರಾಮ ಉಂಟು, ನಾನು ಅಲ್ಲಿ ಆಶ್ರಮದ ಹಾಗೆ ದೇವರು ಅಲ್ಲಿ ತಿರುಗಾಡ್ತಾ ಹೋಗ್ತಾ ಇರುವಾಗ ಅಲ್ಲಿ ಉಸ್ತುವಾರಿ ನೋಡೋರು ಈಗಲಿದ್ದಾರೆ, ಮೋಹನ್ ರಾಯರು ಅಂತ. ಅವರು ನನ್ನ ಎಂತ ಒಳ್ಳೆ ಅಣ್ಣ ಅಂತ ಹೇಳಿದ್ರು. ನಾನು ಹೇಳಿದೆ, ನನಗೆ ಒಂದು 3-4 ಜನಕ್ಕೆ ಇರುವುದಕ್ಕೆ ಒಂದು ಸಣ್ಣ ಮನೆ ಕೊಟ್ಟರೆ ಶಾಲೆಯಲ್ಲಿ ಇಲ್ಲೇ ಉಂಟು ಒಳ್ಳೇದು, ನಾನು ಇಲ್ಲಿ ಏನಾದ್ರು ಚಾಕರಿ ಮಾಡಿಕೊಂಡು ಇಲ್ಲಿರ್ತೇನೆ, ನನಗೆ ಪರಿಸರ ಖುಷಿಯಾಗಿದೆ ಅಂತ ಹೇಳಿದೆ. ಅವರು ಬೇಡಪ್ಪ, ಯಾಕೆ ಗೊತ್ತುಂಟ, ನಿನಗೆ ಒಂದು ದೇವರು ಅದ್ಭುತ ಕಲೆ ಕೊಟ್ಟಿದ್ದಾರೆ ನಿನ್ನ ಹತ್ರ, ನನಗೆ ಗೊತ್ತಿಲ್ಲ ಅದು. ನಿನ್ನಲ್ಲಿರುವ ಈ ಕಲಾ ಪ್ರತಿಭೆ 1000 ಜನರನ್ನು ಸಂತೋಷ ಪಡಿಸ್ತದೆ. ಅದಕ್ಕಿಂತ ಮೊದಲು ಅವರು ಅವತ್ತಂತ ರಕ್ತಬೀಜನ ಅಂತ ಒಂದು ಬಾಲಿ ಅಂತ ಒಂದು ಪಾತ್ರ ನೋಡಿದ್ದು ನನ್ನದು. ಸಂತೋಷ ಪಡಿಸುವಂತಹ ಒಂದು ಕಲೆಯನ್ನು ಭಗವಂತ ನಿನಗೆ ಕೊಟ್ಟಿದ್ದಾರೆ. ನೀನು ಇಲ್ಲಿದ್ದರೆ ಅದು ಮುರುಟಿ ಹೋಗ್ತದೆ. ಅಷ್ಟು ಜನರನ್ನು ಸಂತೋಷ ಪಡಿಸುವ ನೀನು ಯಕ್ಷಗಾನದಲ್ಲಿ ಇರ್ಬೇಕು, ಇಲ್ಲಿ ಇರಬಾರ್ದು ಅಂತ ಹೇಳಿದ್ರು ನನ್ನ ಹತ್ರ. ಕಟ್ಟಿದ ಗೆಜ್ಜೆಯ ಹೆಜ್ಜೆಗಳು ಬೆಳೆಸಿದ ರೀತಿ ಬದುಕಿನ ಗತಿಯನ್ನೇ ಬದಲಿಸಿದಾಗ ದೊರೆತದ್ದು ಕಲಾಮಾತೆಯ ಅನುಗ್ರಹ. ತೃಪ್ತ ಮಾನಸಿಯ ತೇಜೋಧಾಮದ ಭಾವಧಾಮದ ಹಿಂದಿರುವ ನೆನಪುಗಳು ಇದೀಗ ನಿಮ್ಮ ಮುಂದೆ. ನಾನು ಪ್ರಾರಂಭ ಮಾಡಿದ 16 ವರ್ಷದಲ್ಲಿ ಯಕ್ಷಗಾನ ತೊಡಗಿದ್ರು. ಇನ್ನು 2 ವರ್ಷ ನಾನು ಊರಿನಲ್ಲಿ, ಅಂದ್ರೆ ಅಲ್ಲಿ ಒಂದು ಭಗವತಿ ಮೇಳ ಅಂತ ಒಂದು ಮೇಳ, ನೀವೆಲ್ಲ ಕೇಳಿದಿರಲ್ಲ ಗೊತ್ತಿಲ್ಲ, ಸಂಘ ಸಂಸ್ಥೆಗಳಲ್ಲಿ ಹೀಗೆಲ್ಲ ವೇಷ ಮಾಡಿ ಅಧಿಕೃತವಾಗಿ ನಾನು ಗೆಜ್ಜೆ ಕಟ್ಟಿದ 84. ಅಲ್ಲಿಂದ ನಾನು ತೊಡಗಿದ ಯಾನ 42 ವರ್ಷಗಳ ದೀರ್ಘ ತಿರುಗಾಟದ ಯಾನ ಪೂರೈಸಿದ್ದೇನೆ. ತೃಪ್ತಿ ಉಂಟು ನನಗೆ. ಅಂದ್ರೆ ನಾನು ಏನಿಲ್ಲದೆ ಬಂದದ್ದು ಕಾಸರಗೋಡಿಂದ ಬರುವಾಗ. ಕೇವಲ 3,000 ರೂಪಾಯಿ ಕೈಲಿ ಇಟ್ಟುಕೊಂಡು ನಾನು ಕಾಸರಗೋಡಿಂದ ಬಂದವ. ಇರದಲ್ಲಿ ಒಂದು 3 ವರ್ಷ ಇದ್ದೆ. ಅಲ್ಲಿ ನಾನು ಸ್ವಂತವಾದ ಭೂಮಿ ಹೊಂದಬೇಕು
ಅಂತ ಹೇಳಿ ನನ್ನ ಬಂಧುಗಳೇ ಒಂದು ದೂರದಲ್ಲಿ ಅವರಿಂದ ಒಂದು 5 ಸೆಂಟ್ ಜಾಗ ಖರೀದಿಸಿ ನಾನು ಈಗ ಒಂದು ಮನೆ ಕಟ್ಟಿಕೊಂಡು ಕಳೆದ 10 ವರ್ಷಗಳಿಂದ ಈ ತೇಜೋಧಾಮದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ನಮ್ಮವ್ರ ಜೊತೆಗೆ ತೃಪ್ತ ನಾನು ಯಕ್ಷಗಾನ ಜೀವನದಲ್ಲಿ. ಕಾರ್ಕಳದಲ್ಲಿ ಯಕ್ಷಾಚಾರ್ಯನಾಗಿ ಪಾದ ಬೆಳೆಸಿದ ಗಳಿಗೆ ಅಪಾರ ಶಿಷ್ಯ ಸಂದೋಹಕ್ಕೆ ಮುನ್ನುಡಿ ಬರೆದ ಮೊದಲ ತಾಣದ ಕಥೆ ಇದು. ಅಲ್ಲಿ ಕೋಳಿರುಗಳ ಹತ್ರ ಹೋಗಿ ಹೇಳಿರೋದು ಹೇಗಾದ್ರೂ ಮಾಡಿ ಇವರನ್ನು ಈ ಸುಬ್ರಾಯರನ್ನು ನಮ್ಮ ಭರವಸದ ತರಬೇತಿಗೆ ಕಳಿಸಿಕೊಡ್ಬೇಕು ಅಂತ. ನನ್ನ ಕಾಸರಗೋಡಲ್ಲಿ ಕಾರ್ಕಳದಲ್ಲಿ ಅವಾಗ ಹೇಳಿದ್ರು, ಇಲ್ಲ ನೀವು ಅಲ್ಲಿ ಲೆಕ್ಚರರ್ ಆಗಿ, ನಿಮಗೆ ಹೋಟೆಲಲ್ಲಿ ರೂಮ್ ಉಂಟು, ಊಟ ತಿಂಡಿ ಕಾಫಿ ಎಲ್ಲ ಉಂಟು, ನೀವು ಅಲ್ಲಿ ಇರ್ಬೋದು, ಹಾಗೆ ಹೀಗೆ ಅಂತ. ನನಗೊಂದು ಭಯ. ಕಾಲೇಜಿಗೆ ನಾವು ಶಾಲೆಯದ್ದೇ ಅರ್ಥದಲ್ಲಿ ಬಂದು ಇನ್ನು ಕಾಲೇಜಿಗೆ ಮೆಟ್ಲು ಹತ್ತಬೇಕಿದ್ರೆ ಅಲ್ಲಿ ಹುಡುಗರಲ್ಲಿ ಹೇಗಿರ್ಬೋದಪ್ಪ, ಇನ್ನು ಇಂಗ್ಲೀಷು ಹಿಂದಿ ಮಾತಾಡಿದ್ರೆ ನಾನು ಎಂಥ ಉತ್ತರ ಕೊಡೋದು, ಈಗೆಲ್ಲ ತಲೆ ಬಿಸಿ ಮಾಡಿದೆ. ಸರ್ ನೀವು ಯಾರಲ್ಲಿ ಮಾತಾಡಲಿಕ್ಕಿಲ್ಲ, ನಿಮ್ಮನ್ನು ಗೌರವ ಕೊಡ್ತಾರೆ, ನಿಮಗೆ ನೀವು ನಿಮ್ಮ ಹತ್ರ ಇರ್ಬೋದು ಅಂತ ಹೇಳಿ ಅಂತಿದ್ದು ಒಪ್ಪಿದೆ ನಾನು ಅಲ್ಲಿ ಹೋಗಿ. ಹಾಗೆ ನಾನೊಂದು ಪ್ರಥಮ ಕ್ಲಾಸ್ ಅಂತ ಪ್ರಾರಂಭ ಮಾಡಿದ್ದು ಬಹುಶಃ ಕಾರ್ಕಳ ಭುವನೇಂದ್ರ ಕಾಲೇಜಿನಲ್ಲಿ ಕ್ಲಾಸ್ ಮಾಡಿ ಆ ತಂಡ 3 ವರ್ಷ ನಾನು ಅಲ್ಲಿ ಮಾಡಿದ್ದೇನೆ. ಒಳ್ಳೊಳ್ಳೆ ಶಿಷ್ಯರು ಈಗಲೂ ಇದ್ದಾರೆ ಕೆಲವರು. 5 ತಲೆಮಾರಿನ ಭಾಗವತರುಗಳನ್ನ ಕಂಡು ಅವರೊಡನೆ ಬೆರೆತ ಯಕ್ಷಗಾನದ ಅಮೃತ ಕಥನ. ಸಾಮಾನ್ಯ ಭಾಗವತರುಗಳ ಲೆಕ್ಕ ಇದ್ರಲ್ಲಿ 5 ತಲೆಮಾರು ಆಗ್ಬೋದು. ಯಕ್ಷಗಾನ ನೋಡ್ತಿರುವ ಕಾಲಕ್ಕೆ ಹಾಗಾದ್ರೆ ಶ್ರೀನಿವಾಸ ಭಾಗವತರು, ಆಮೇಲೆ ಮಾಂಬಾಡಿ ನಾರಾಯಣ ಭಟ್ರು, ಈಗ ಮಾಂಬಾಡಿ ಸುಬ್ರಹ್ಮಣ್ಯರ ತಂದೆಯವರು ಗುರುಗಳು, ಜೋಯಿಸ್ ಭಾಗವತರು ರಘುರಾಮ ಹೊಳ್ರ ತಂದೆಯವರು, ಹಾಗೆ ನಾಟ ಮಾಡಿದಂತ ಒಂದು ಹಿರಿಯ ಭಾಗವತರ ತಲೆಮಾರು ಒಂದಾಯ್ತು. ಕಡತಗ ಭಾಗವತರು, ಮಂಡಚ್ಚ ಭಾಗವತರು, ಆಮೇಲೆ ಈಗಿನ ಈ ಬಲಿಪ ಭಾಗವತರು, ಈ ಮೊನ್ನೆ ತೀರ್ಕೊಂಡವರು ನಮ್ಮ ಗುರು ಸಮಾನರು, 2ನೇದಾಯ್ತು. ಅವರದ್ದು ಇವರದ್ದೆಲ್ಲ ಪದ್ಯಕ್ಕೆ ನಾನು ವೇಷ ಮಾಡಿದವ. ಮತ್ತೆ ಬಂದವರು ಇವರು ಯಾರು, ರಘುರಾಮ ಹೊಳ್ರು, ಪದ್ಯನ ಗಣಪತಿ ಭಟ್ರು, ಆಮೇಲೆ ಅಮ್ಮಣ್ಣಯ್ಯ ಭಾಗವತರು, ಆಮೇಲೆ ಆ ಕಾಲದ ಕುಮಣ ಶ್ರೀಧರ್ ರಾಯರು, ಪೂಜಾ ಭಾಗವತರು ಅಂತವರು, ಹೀಗೆ ಒಂದು ತಲೆಮಾರು. ಈಗಿನ ಇರುವಂತಹ ಜನರೇಷನ್ ಪಟ್ಲ ಸತೀಶ್ ಶೆಟ್ರು, ಕನ್ನಡಿಗಟ್ಟೆ ರವಿಚಂದ್ರರು, ಮತ್ತೆ ಗಿರೀಶ್ ರೈ, ಕಕ್ಕೆಬರ ರಾಮಕೃಷ್ಣ ಮಯ್ಯರು, ಹೀಗೆ ಅದೊಂದು ತಲೆಮಾರು. ಆಮೇಲೆ ಈಗ ಚಿನ್ಮಯ, ಭರತ್ ಶೆಟ್ಟಿ, ಮತ್ತೆ ಪ್ರಕಾಶ್ ಶೆಟ್ರು, ಹೀಗೆ ಅಮೃತ ಹೀಗೊಂದು ಜನರೇಷನ್. ಈಗ 5 ತಲೆಮಾರಿನ ಭಾಗವತರುಗಳನ್ನು ನಾನು ನೋಡಿದೆ. ಸುಬ್ರಾಯ ಹೊಳ್ಳರ ಶೈಲಿಯ ಹಿಂದಿರುವ ಅನುಕರಣೆ, ಅನುಸರಣೆ, ಅಭಿಮಾನಿಗಳ ನುಡಿತೋರಣದ ಹಿಂದಿರುವ ಹಸಿರು ಭಾವ, ಇದು ಹೆಸರನ್ನು ಉಳಿಸಿದ ರಂಗಾನುಭವ. ನಾನು ಮೊನ್ನೆ ನನ್ನ ಬಹಳ ಹಿಂದಿನ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು, ಶ್ರೀನಿವಾಸ ರಾಯರು. ನನಗೆ ನಿಮ್ಮನ್ನು ಖುಷಿ ಆಯ್ತು, ಯಾಕೆ ಅಂತ ಅಂದ್ರೆ ನಿಮ್ಮದೇ ಒಂದು ಸ್ಟೈಲ್ ತಯಾರಾಗಿದೆ ಅಂತ ಹೇಳಿದ್ರು. ನಾನು ಎಂತ ಅಂತ ಕೇಳಿದೆ, ಅಲ್ಲ ನಿಮ್ಮದೇ ಸುಬ್ರಹ್ಮಣ್ಯದೊಂದು ಶೈಲಿ, ಅದೊಂದು ಸ್ಟೈಲ್, ಅದನ್ನು ಅನುಕರಿಸ್ತಾರೆ ಜನರು, ಬಹಳ ಖುಷಿ ಪಡ್ತಾರೆ. ನನಗೆ ಇಲ್ಲ, ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ, ಆದ್ರೆ ನಿಮ್ಮದೇ ಒಂದು ಸ್ಟೈಲ್, ಅದು ಬೇರೆ. ಇದನ್ನು ನನ್ನ ಅತ್ಯಂತ ಪ್ರೀತಿಯ ವಿಷಯ ಗಣೇಶ, ನಿಮಗೆಲ್ಲ ಗೊತ್ತು. ನರಳ ಗಣೇಶ ಅಂದ್ರೆ ನನಗೆ ನನ್ನ ಪ್ರೀತಿಯ ಗಂಟ, ಅಷ್ಟು ಅಂತ ನನ್ನನ್ನು ಗೊತ್ತಾನ ಅವರೆಲ್ಲ ನಿಜವಾಗಿ ಶಿಷ್ಯರಾಗಬೇಕು. ಅಷ್ಟು ಅಭಿಮಾನದಲ್ಲಿ ಪ್ರೀತಿಯಲ್ಲಿ ಕಾಣುವಂತ ಹುಡುಗರು ಶಿಷ್ಯರು ಬಂದ್ರೆ ನನ್ನಲ್ಲಿ ಇದೆಲ್ಲ ದಾರಿ ಹೇಳಿದ್ದೇನೆ ಅವರಿಗೆ. ಯಕ್ಷ ಕಿರೀಟಿ ಬಿರುದಿನ ಹಿಂದನ ಕಥೆಯ ಸೂಚಿಗ, ಆ ಬಿರುದು ಪಡೆಯಲು ದೊರೆತ ಯೋಗ್ಯತೆ, ಅಮಲ ಪ್ರೀತಿಯ ದ್ಯೋತಕ. ಯಕ್ಷ ಕಿರೀಟಿ ಅಂತ ಒಂದು ಬಿರುದು ಬಂತು ನನಗೆ. ಇವತ್ತು ಆ ಹೆಸರಿನಿಂದಲೇ ಗುರುತಿಸಲ್ಪಟ್ಟಿದ್ದೇನೆ. ಯಕ್ಷ ಕಿರೀಟಿ ತುಂಬಾ ನನಗೆ ಅಭಿಮಾನಾಸ್ಪದವಾದ ವಿಷಯ. ಯಾಕಂದ್ರೆ ಕಿರೀಟಗದ್ದೆ ಯಕ್ಷಗಾನ ರಂಗದಲ್ಲಿ ಎಷ್ಟೋ ಮಂದಿಗಳು ಮೆರೆದರು, ಹೆಸರು ಮಾಡಿದ್ರು. ಆದ್ರೆ ಸುಬ್ರಹ್ಮಣ್ಯನಿಗೆ ಅದು ಅನರ್ಥವಾಗಿ ಬರಬೇಕು ಅಂತಾದ್ರೆ ಕಾರಣ ನಮ್ಮ ಊರಿನವರೇ ಆದ ಮಾರಣಕಟ್ಟೆಯ ಅರ್ಚಕರ ಮನೆಯವರು ಶ್ರೀಯುತ ಕೃಷ್ಣಮೂರ್ತಿ ಮಂಜರು, ಎಲ್ಲಕ್ಕಿಂತ ಮಿಗಿಲಾಗಿ ದೊಡ್ಡ ದಾನಿಗಳು. ಶಂಕರ ಮಠ, ನಲ್ಲಕುಂಟ ಶೃಂಗೇರಿ ಬ್ರಾಂಚ್ ಮಠ, ಶಂಕರ ಮಠದಲ್ಲಿ ನವರಾತ್ರಿ ಸಮಯದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಒಬ್ಬ ಕಲಾವಿದನನ್ನು ಆರಿಸಿ ಅವರಿಗೆ ಒಂದು ಸನ್ಮಾನ, ಅದು ಬರೇ ಒಟ್ಟು ಸನ್ಮಾನ ಅಲ್ಲ, ಒಂದು ಬಂಗಾರದ ಉಂಗುರ ಹಾಕಿ ಸನ್ಮಾನ ಮಾಡಿಸಿದ್ರು. ಅವರು ನನಗೆ ಉಂಗುರ ಕೊಟ್ಟಿದ್ದಾರೆ, ಅದಲ್ಲ ಅದಕ್ಕಿಂತ ಮಿಗಿಲಾಗಿ ಕೊಟ್ಟ ಬಿರುದು ಯಕ್ಷ ಕಿರೀಟಿ ಅಂತ ಬಿರುದು ಕೊಟ್ಟದ್ದು ಅವರು ನನಗೆ. ಆ ಯಕ್ಷ ಕಿರೀಟಿ ಎಂಬ ಬಿರುದು ನಾನು ಮೊನ್ನೆ ಕೊಟ್ಟ ಫೋನ್ ಮಾಡಿ ಹೇಳುವಾಗ ಅವ್ರು ನಗಾಡ್ತಾರೆ. ಆಯ್ತು ಮಾರ್ರೆ, ನಿಮಗೆ ಹೆಸರು ಬಂದ್ರೆ ನನಗೆ ಸಂತೋಷ ಅಲ್ವಾ ಅಂತ ಹೇಳ್ತಾರೆ. ಬಾಳ ಯಾನಕ್ಕೆ ಜೊತೆಯಾದ ಶಾರದೆಯ ಒಲವಿನ ರಾಗಸುದೆ, ಮಕ್ಕಳೊಂದಿಗೆ ಮಕ್ಕಳಾಗುವ ಹುಳ್ಳರ ಕುಟುಂಬದ ಸೌಹಾರ್ದ ಮಿಲನ, ಇದೀಗ ಅದರ ಭಾವಾನುಸಂಧಾನ. ಶಾರದಾ ಬಯಲಿ ನೋಡಿ, ಶೇನೇಜ ಭಾಷಣ ಮಾಡುವಾಗ ಹೇಳಿದ್ರು, ನನ್ನ ಸುಬ್ರಾಯನಿಗೆ ಶಾರದೆ ಸಿಕ್ಕಿದ್ರು ಅಂತ. ಇವಳ
ಅಕ್ಕನ ಹೆಸರು ಲಕ್ಷ್ಮಿ ಅಂತ. ಬೇಕಾದಷ್ಟು ಇರೋರು, ಜಮೀನು ಅದು ಇದು, ದೊಡ್ಡ ಶ್ರೀಮಂತ. ಅದಕ್ಕೆ ಅಲ್ಲಿ ಹತ್ತಿರದೊಬ್ರು ಮನೆ ಅವರು ಬ್ರಾಹ್ಮಣರನ್ನು ಕರೆದಿದ್ರು, ಹತ್ರ ಹೋಗಿದ್ದೆ. ಮಾತಾಡುವಾಗ ಏನೋ ಶ್ರೀಮಂತಿಕೆ ವಿಷಯ ಬಂತು. ಅವಾಗ ನಾನು ಹೇಳಿದೆ ಅವರಿಗೆ, ಅದಕ್ಕೆಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಮ್ಮ, ಪಾಂಡವನಿಗೆ ಬೇಕಾದಷ್ಟು ಉಂಟು, ಅವರಿಗೆ ಲಕ್ಷ್ಮಿ ಸಿಕ್ಕಿದ್ದಲ್ವಾ, ನನಗೆ ಸಿಕ್ಕಿದ್ದು ಶಾರದೆ, ಲಕ್ಷ್ಮಿ ಸಿಕ್ಲಿಲ್ಲ. ನನಗೆ ಸಿಕ್ಕಿದ್ದು ಶಾರದೆ, ನನ್ನ ಕಿಸೆಯಲ್ಲಿ ಏನಿಲ್ಲ. ಅವರು ನೆಗ್ಗಾಡಿದ್ರು ಅಮ್ಮ, ಎಷ್ಟು ಹೊತ್ತಂದ್ರೆ ಮೈಯವರು ಭಾಗವತರೆಲ್ಲ ಇದ್ರು, ಧರ್ಮಸ್ಥಳದಲ್ಲಿರುವಾಗ ಎಲ್ಲರೂ ನೆಗ್ಗಾಡಿದ್ರು. ಎಲ್ಲ ಮನೆಯಲ್ಲಿರುವಂಥ ಕಷ್ಟ ರೀ. ಅಲ್ಲ ಮನೆಯಲ್ಲಿ ತಿರುಗಾಟ ಮುಗಿಯುವಾಗ ತಿರುಗಾಟದ 6 ತಿಂಗಳ ದುಡ್ಡು ಮುಗೀತು. 6 ತಿಂಗಳಿಗೆ ನಾವು ಮುಗಿದು ಮತ್ತೆ ಮಳೆಗಾಲಕ್ಕೆ ಎಂತ ಮಾಡುದು? ಎಲ್ಲರೂ ಅಡುಗೆಯವರು ಕರೀತಾರಮ್ಮ, ಮಳೆಗಾಲದಲ್ಲಿ ಅಡುಗೆ ಹತ್ರ ಕೇಳಿದ್ರೆ ಮಳೆಗಾಲ ಅಲ್ಲ ಮಾರ, ಈ ಅಡುಗೆ ಎಲ್ಲಿಂದ ಅಂತ. ನಾನು ಇಲ್ಲದ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಮನೆಯನ್ನು ಅತ್ಯಂತ ಚೊಕ್ಕದಾಗಿ ನೋಡಿ, ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಕಲ ಸೌಕರ್ಯಗಳಿಗೆ ಕೈಲಿ ಅವಳು ದುಡ್ಡಿಲ್ಲ ಅಂತಾದರೂ ಹತ್ತಿರದ ಮನೆಯ ಹತ್ರ ಹೋಗಿ ಅಲ್ಲಿ ನನ್ನ ನಾಡೋರು ಬರ್ತಾರೆ, ಬಂದ ಮೇಲೆ ಕೊಡ್ತೇನೆ ಅಂತ ತಂದು, ಹಾಗೆ ಅಕ್ಕಿ ಬೇಳೆ ಕಾಳು ತಂದು ಮನೆಯನ್ನು ಚಂದ ನೋಡಿ ನನ್ನ ಮಕ್ಕಳು ಈ ಮಟ್ಟಕ್ಕೆ ಬಂದು ನಿಲ್ಲಲಿಕ್ಕೆ ನನಗಿಂತ ಹೆಚ್ಚಿನ ಶ್ರಮ ವಹಿಸಿದವಳು ಅವಳು. ಮಕ್ಕಳು ಒಬ್ಬ ಗಂಡು ಒಬ್ಬ ಹೆಣ್ಣು. ಪದ್ಮಶ್ರೀ ನನ್ನ ಮಗಳು ಈಗ B.Com ಮಾಡಿ M.Com ಮಾಡಿ ಈಗ ಮನೆಯಲ್ಲಿದ್ದಾಳೆ. ನನ್ನ ಒಂದು ಆಟದ ಜೀವನಕ್ಕೆ ಈಗ ಇತ್ತೀಚೆಗೆ ಭಾರಿ ಬಲ ಇವಳೆ. ನನಗೆ ಹೆದರಿಕೆ ಆಗ್ತದೆ ರಂಗದಲ್ಲಿ ಮಾತಾಡ್ಲಿಕ್ಕೆ. ಏನಾದ್ರು ಒಂದು ಅಪಸವ್ಯ ಬಂದಗುಳ್ಳೆ ಮನೆಗೆ ತಲುಪಲಿಕ್ಕೆ ಸಂದರ್ಭ ಪುರ್ಸೋತಿಲ್ಲ. ನನಗೆ ಸಂತೋಷ ಏನೋ ಗೊತ್ತಿದ್ದ, ಎಷ್ಟೋ ಮಾತಾಪಿತರಿಗೆ ಅವರ ಮಕ್ಕಳು ಅವರ ಕಸುಬಿನಲ್ಲಿ ಅಂದ್ರೆ ಅವರ ದುಡಿಮೆಯಲ್ಲಿ ಸಂತೋಷ ಪಡುವುದಿಲ್ಲ. ಆದರೆ ನನ್ನ ಮಕ್ಕಳಿಬ್ಬರು ಕೂಡ ತುಂಬಾ ಅದನ್ನು ಅನುಭವಿಸ್ತಾರೆ, ಅದರಲ್ಲಿ ಹಾರಿ ಬರ್ತಾರೆ, ಅವರಿಗೆ ಖುಷಿ ಆಗ್ತದೆ. ಹಾಗೆಯೇ ಮನೆಯವರು ನಮ್ಮ ಕಸುಬಿನ ಬಗ್ಗೆ ನಮ್ಮ ದುಡಿಮೆಯ ಬಗ್ಗೆ ಪ್ರೀತಿ ಹೊಂದಿದ್ರು, ಅದನ್ನು ತಿಳಿತಾರೆ ಅಂತ ಆದ್ರೆ ಕಲಾವಿದನಿಗೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಇಲ್ಲ ಅಂತ, ಇದಕ್ಕಿಂತ ದೊಡ್ಡೊಂದು ಗ್ಲೂಕೋಸ್ ಇಲ್ಲ. ಅದೇ ಸಂತೋಷ. ಸುಬ್ರಾಯ ಸಂಕತನದ ಸಮಾಪನದ ನುಡಿ ಇದು ಬೆಳಗಿನ ನುಡಿಯಲ್ಲ, ಕಲೆಯ ಹೊಂಗುಡಿಯಲ್ಲಿ ಬೆಳಗಿದ ದಿವ್ಯ ದೀವಿಗೆ. ಇದು ನನ್ನ ಜೀವನ ಯಾನ. ಈ ಕಾರ್ಯಕ್ರಮ ಈ ರೀತಿ ಸಂಪನ್ನಗೊಳ್ಳಬೇಕು ಎಂಬ ಉದ್ದೇಶ ನನಗಿದ್ದದ್ದು. ಇಷ್ಟು ವೈಭವದಿಂದ ಅಂತ ಹೇಳುವ ಸಂಕಲ್ಪ ಇಲ್ಲ ಅಂತ, ಅದು ಚಿಕ್ಕ ಮಟ್ಟಿಗೆ ಆದ್ರೂ ಮಾಡಬೇಕು ಅಂತ ಒಂದು ಉದ್ದೇಶ ಇತ್ತು ನನಗೆ. ನನ್ನ ಆತ್ಮೀಯರೆಲ್ಲರೂ ಕೈ ಜೋಡಿಸಿದ್ರು. ಈಗ ಏನಾಗಿದೆ, ನಾನು ಮೊನ್ನೆ ಕೂಡ ಹೇಳಿದೆ, ನಾನೊಂದು ಹಾಡು ಕಟ್ಟುವ ಅಂತ ಹೊರಟೆ, ಇದೀಗ ಆನೆ ಕಟ್ಟುವ ಗತಿ ಆಗಿದೆ. ನನಗೆ ನೋಡಿ ಅದು ಯಾಕೆ ಆಯಿತು ಅಂತಂದ್ರೆ, ಇಲ್ಲ ಅದು ನೀವು ಆನೆ ಅಂತ ಹೇಳ್ತಾನೆ ನನ್ನ ಬಳಿಯ ಆತ್ಮೀಯ. ಈ 42 ವರ್ಷಗಳ ದೀರ್ಘ ತಿರುಗಾಟಕ್ಕೆ ನನ್ನ ಪ್ರತಿಭೆಯನ್ನು ಅನಾವರಣಗೊಳಿಸಕ್ಕೆ ವೇದಿಕೆಯನ್ನು ಒದಗಿಸಿಕೊಟ್ಟ ಸರ್ವ ಭಾಗವತರುಗಳು, ಹಿಮ್ಮೇಳವಾದಕರು, ಯಜಮಾನರುಗಳು, ಮ್ಯಾನೇಜರ್ಗಳು, ಸಹ ಕಲಾವಿದರುಗಳು, ಇವರೆಲ್ಲರಿಗೂ ನಾನು ಹೃದಯ ತುಂಬಿ ವಂದಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಸುಬ್ರಾಯ ಒಳ್ಳರ ಮೇಲಿನ ಪ್ರೀತಿಯಿಂದ ಬಂದ ನಿಮಗೆ ನಾನು ಏನು ಕೊಡುದು ಹೇಳಿ? ನಾನು ಪಾತ್ರ ಮಾಡಿ ರಂಗದಲ್ಲಿ ತೋರಿಸ್ಬೇಕಷ್ಟೇ. ನಾನು ಮಾಡಿದ ಪಾತ್ರಗಳನ್ನು ಮೆಚ್ಚಿ ನನ್ನ ಕುರಿತಾದಂತ ಕೇವಲ ಪಾತ್ರ ಮಾತ್ರ ಆಗಿರ್ಲಿಕ್ಕಿಲ್ಲ, ನನ್ನ ಬೆಂಗಳೂರು ಅತ್ಯಂತ ಅಕ್ಕರೆ ಇರಬೇಕು ನಿಮಗೆಲ್ಲ. ಆ ಅಕ್ಕರೆಯಿಂದ ಆಗಮಿಸಿದಂತಹ ಪ್ರತಿಯೊಬ್ಬ ಕಲಾ ಬಂಧುಗಳಿಗೂ ದೇವರು ಒಳ್ಳೆದು ಮಾಡಲಿ, ಲೋಕದಲ್ಲಿ ಧರ್ಮ ಮೆರೆಯಲಿ. ಎಲ್ಲರಿಗೂ ನನ್ನ ಹಾಗೂ ನನ್ನ ಮನೆಯವರ ಹೃದಯ ತುಂಬಿದ ಅನಂತ ವಂದನೆಗಳು. ಮನತುಂಬಿದ ಅನುಭೂತಿ. ಇದೀಗ ಸುಬ್ರಾಯ ಹೊಳ್ಳರ ಬಗ್ಗೆ ಅಭಿನಂದನಾ ಭಾಷಣ. ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕುಡುಪು, ಇಲ್ಲಿನ ಆನುವಂಶಿಕ ತಂತ್ರಿವರಿಯರು, ಕುಡುಪು ಕೃಷ್ಣರಾಜ ತಂತ್ರಿಗಳು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಶಲ್ಯ ಹಾಗೂ ಫಲಕಾಣಿಕೆಯನ್ನಿತ್ತು ಕೌಶಿಕ್ ರಾವ್ ಕುತ್ತಿಗೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕುಡುಪು ಕೃಷ್ಣರಾಜ ತಂತ್ರಿಗಳು ಪ್ರಸಿದ್ಧ ವಾಸ್ತುತಜ್ಞರು, ವೇದಮೂರ್ತಿ, ಆನುವಂಶಿಕ ತಂತ್ರಿವರಿಯರು, ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕುಡುಪು. ಇದೀಗ ಇವರು ಕಾಸರಗೋಡು ಸುಬ್ರಾಯ ಹೊಳ್ಳರ ಬಗ್ಗೆ ಅಭಿನಂದನಾ ನುಡಿಗಳನ್ನು ಆಡಲಿಕ್ಕಿದ್ದಾರೆ.